ಆಕಾಶವಾಣಿ ಹಾಸನ FM 102.2 ಮೆಗಾಹರ್ಟ್ಸ್. ಜನತರಂಗ 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 ಜನತರಂಗ. ಇಂದಿನ ಜನತರಂಗ ಕಾರ್ಯಕ್ರಮದಲ್ಲಿ ಬಿಸಿಲಿನ ತಾಪಮಾನದಲ್ಲಿ ಆರೋಗ್ಯದ ಕಾಳಜಿ ಕುರಿತು ಹಾಸನದ ಆರೋಗ್ಯ ಇಲಾಖೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ GS ನಾಗಪ್ಪ, ಜಿಲ್ಲಾ ಜಾರಿ ಅಧಿಕಾರಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹಾಗೂ ಕಾರ್ಲೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಧಿಕಾರಿ ಡಾಕ್ಟರ್ HJ ತೇಜಸ್ವಿ ಅವರೊಂದಿಗೆ ಅರಕಲಗೂಡು ವಿ ಮಧುಸೂದನ್. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಆರೋಗ್ಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಬಿಸಿಲಿನ ತಾಪಮಾನ ದಿವಸದಿಂದ ದಿವಸಕ್ಕೆ ಹೆಚ್ಚಳ ಆಗ್ತಾ ಇದೆ. ಇದು ನಮ್ಮ ಆರೋಗ್ಯದ ಮೇಲೆ ಬೇರೆ ಬೇರೆ ತರಹದ ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ. ದೇಹದ ಒಳಗೂ ಕೂಡ ಅನೇಕ ಬದಲಾವಣೆಗಳು ಕಾಣಿಸ್ತಾ ಇದ್ದಾವೆ. ಅವು ನಮಗೆ ನೆಮ್ಮದಿಯನ್ನು ಕೊಡ್ತಾ ಇಲ್ಲ. ಅದರ ಜೊತೆಗೆ ದೇಹದ ಹೊರಗೆಯೂ ಕೂಡ ವಾತಾವರಣದಲ್ಲಿ ಅತ್ಯಂತ ಹೆಚ್ಚು ಬಿಸಿಲು ಇರೋದ್ರಿಂದ ನಮಗೆ ಅದು ಕೂಡ ಒಂದು ರೀತಿ ಯೋಗ್ಯಕರವಾದಂಥ ವಾತಾವರಣ ಅಲ್ಲ ಅಂತ ಹೇಳಿ ಅನಿಸುತ್ತೆ. ಈ ನಿಟ್ಟಿನಲ್ಲಿ ಈ ಬಿಸಿಲಿನ ತಾಪಮಾನ ಬೇಸಿಗೆಯಲ್ಲಿ ಹೆಚ್ಚಳ ಆದಂತಹ ಸಂದರ್ಭದಲ್ಲಿ, ಈ ಸಂದರ್ಭದಲ್ಲಿ ನಾವು ಯಾಕೆ ಇದನ್ನು ಮಾತಾಡ್ತಿದ್ದೇವೆ ಅಂತ ಹೇಳಿದರೆ, ವರ್ಷಕ್ಕಿಂತಲೂ ಕೂಡ ಈ ಸಾಲಿನಲ್ಲಿ ಈ ಬಿಸಿಲಿನ ತಾಪಮಾನ ಅನ್ನುವಂಥದ್ದು ಹಾಸನದಂತಹ ಜಿಲ್ಲೆಯಲ್ಲಿಯೂ ಕೂಡ ಹೆಚ್ಚಾಗಿದೆ. ಹೆಚ್ಚಾಗಿರುವ ಪರಿಣಾಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ನಿತ್ಯ ಚಟುವಟಿಕೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಏರುಪೇರುಗಳು ಆಗ್ತಾ ಇದ್ದಾವೆ. ಇದು ಮಕ್ಕಳ ಮೇಲೆ, ವಯಸ್ಕರ ಮೇಲೆ, ವಯೋವೃದ್ಧರ ಮೇಲೆ ಬೇರೆ ಬೇರೆ ತರಹದ ಪರಿಣಾಮಗಳನ್ನು ಉಂಟು ಮಾಡ್ತಾ ಇದ್ದಾವೆ. ಈ ಒಂದು ಸಂದರ್ಭದಲ್ಲಿ ನಾವು ಎಲ್ಲಿ ಇರಬೇಕು, ಹೇಗಿರಬೇಕು, ಏನನ್ನು ಸೇವನೆ ಮಾಡಬೇಕು, ಏನನ್ನು ಸೇವನೆ ಮಾಡಬಾರ್ದು ಅನ್ನುವಂಥ ಯೋಚನೆಗಳೇ ಹೆಚ್ಚಾಗ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಈ ಬಿಸಿಲಿನ ತಾಪಮಾನದಲ್ಲಿ ಆರೋಗ್ಯದ ಬಗ್ಗೆ ಹೇಗೆ ಕಾಳಜಿಯನ್ನು ಮಾಡುವಂಥದ್ದು, ನಾವು ತಣ್ಣಗೆ ಇರುವಂಥದ್ದು ಹೇಗೆ, ಮತ್ತು ಈ ಒಂದು ಸಂದರ್ಭದಲ್ಲಿ ಉಂಟಾಗ್ತಕ್ಕಂತಹ ಆರೋಗ್ಯದ ಏರುಪೇರುಗಳನ್ನು ಹೇಗೆ ನಿಭಾಯಿಸಬೇಕು, ಹೇಗೆ ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಆರೋಗ್ಯ ಇಲಾಖೆಯ 3 ಜನ ವೈದ್ಯರು ನಮ್ಮೊಂದಿಗೆ ಇದ್ದಾರೆ. ಹಾಸನದ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದಂತಹ ಡಾಕ್ಟರ್ GS ನಾಗಪ್ಪ ಅವರು ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವರ ಜೊತೆಗೆ ಆರೋಗ್ಯ ಇಲಾಖೆಯ ಜಿಲ್ಲಾ ಜಾರಿ ಅಧಿಕಾರಿ ಡಾಕ್ಟರ್ ಪ್ರದೀಪ್ ಕುಮಾರ್ ಅವರು ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವರಿಬ್ಬರ ಜೊತೆಗೆ ಕಾರ್ಲೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ HJ ತೇಜಸ್ವಿ ಅವರು ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಬಿಸಿಲು ಅತ್ಯಂತ ಹೆಚ್ಚು ನಮಗೆ ಈ ಸಾಲಿನಲ್ಲಿ ಅದರ ಹೊಡೆತ ಬೀಳ್ತಾ ಇದೆ. ಹೇಗೆ ಇದೆ, ಹಿಂದೆಲ್ಲ ಹೇಗಿತ್ತು, ಈಗ ಯಾಕೆ ಜಾಸ್ತಿ ಆಗ್ತಾ ಇದೆ, ಇದರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಸರ್. ಪ್ರತಿ ವರ್ಷಕ್ಕೂ ಈ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಸರ್, ಒಂದು ಸೀಸನಲ್ ಎಫೆಕ್ಟ್. ನಾರ್ಮಲ್ ಆಗಿ ಬಿಸಿಲು ಅಂತ ಹೇಳಿದ್ರೆ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಅಂತ, ಬಟ್ ಒಂದು ಸ್ಟಡೀಸ್ ಪ್ರಕಾರ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಆಲ್ಮೋಸ್ಟ್ 2.5 ಡಿಗ್ರಿ ಸೆಲ್ಸಿಯಸ್ ಆಲ್ರೆಡಿ ಹೀಟ್ ಜಾಸ್ತಿ ಇದೆ. ಎರಡನೇದು ಗ್ಲೋಬಲ್ ವಾರ್ಮಿಂಗ್ ಸರ್. ತುಂಬ ಡಿಫಾರೆಸ್ಟ್ರೇಷನು ಮತ್ತು ನಮ್ಮ ಅರ್ಬನೈಸೇಷನು ಎಲ್ಲ ಸೇರ್ಕೊಂಡು ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿದೆ. ಮೂರನೇದು ಒಂದು ಹೀಟ್ ಡೋಮ್ ಎಫೆಕ್ಟ್ ಅಂತ ಹೇಳ್ತೀವಿ ಸರ್. ಏನಾಗ್ತಾ ಇದೆ ಅಂದರೆ, ನಮ್ಮಲ್ಲಿ ಏನು ಸೂರ್ಯನಿಂದ ಬರ್ತಿರುವಂತಹ ಕಿರಣಗಳು ಎಂಟ್ರಾಪ್ಟ್ ಆಗ್ತಾ ಇದೆ, ಅದು ವಾಪಸ್ ಹೋಗ್ತಾ ಇಲ್ಲ, ಕ್ಲೌಡ್ಸ್ ಫಾರ್ಮ್ ಆಗ್ತಾ ಇಲ್ಲ. ನಮ್ಮ ಮೋಸ್ಟ್ ಆಫ್ ದ ಅರ್ಬನ್ಸ್ಗಳು ಸಿಮೆಂಟ್ ರೋಡ್ಸ್ಗಳಾಗ್ತಾ ಇದಾವೆ, ಪೂರ್ ಇನ್ಫ್ರಾಸ್ಟ್ರಕ್ಚರು, ಪೂರ್ ಪ್ಲಾನಿಂಗ್ ಆಗಿ ಮರಗಳಿಲ್ಲ. ಸೊ ಏನಾಗ್ತಿರೋ, ಬಿದ್ದಿರುವಂತಹ ಸೂರ್ಯನ ಶಾಖಗಳು ಮೇಲ್ ಹೋಗ್ತಾ ಇಲ್ಲ. ಒಂಥರ ಪ್ರೆಷರ್ ಕುಕ್ಕರ್ ಎಫೆಕ್ಟ್ ಅಂತೀವಿ. ಏನು ಪ್ರೆಷರ್ ಕುಕ್ಕರ್ಲಿ ನಾವು ಬೇಯಿಸ್ಬೇಕಾದ್ರೆ ಕೆಳಗಡೆಯಿಂದ ಬಿಸಿ ಇರುತ್ತೆ, ಮೇಲ್ಗಡೆಯಿಂದ ನಾವು ಕ್ಲೋಸ್ ಮಾಡ್ತೀವಿ ಪ್ರೆಷರು, ಸಿಕ್ಕಾಪಟ್ಟೆ ಪ್ರೆಷರ್ ಇಂದ ಬೇಗ ಅನ್ನ ಬೇಯುತ್ತೆ. ಅದೇ ರೀತಿ ಪ್ರೆಷರ್ ಕುಕ್ಕರ್ ಎಫೆಕ್ಟ್ ಆಗಿ ಹೀಟ್ ಡೋಮ್ ಎಫೆಕ್ಟ್ ಅಂತ ಹೇಳ್ತೀವಿ. ಇನ್ನೊಂದು ಎಫೆಕ್ಟ್ ಅಂದ್ರೆ ಸರ್, ಪೆಸಿಫಿಕ್ ಮಹಾಸಾಗರದಲ್ಲಿ ನಮ್ಮ ಏನು ಓಷನ್ ತುಂಬಾ ಬಿಸಿ ಆಗ್ತಾ ಇದೆ, ಅಲ್ಲಿರೋ ಬರುವಂತಹ ಬಿಸಿ ಗಾಳಿ, ಈ ಸಲ ಮಾನ್ಸೂನ್ ಕಮ್ಮಿ ಆಗ್ಬೋದು ಅಥವಾ ಈ ತರ 4-5 ಎಫೆಕ್ಟ್ ಎಲ್ಲ ಸೇರಿಸಿ ಸರ್, ಒನ್ ಆಫ್ ದ ಬಿಗ್ಗೆಸ್ಟ್ ಹೀಟ್ ವೇವ್ ಅಂತಾನೆ ಹೇಳ್ಬೋದು, ಅಥವಾ ಹೀಟ್ ಟೆಂಪರೇಚರ್ ಸದ್ಯದ ಕಾಲಮಾನದಲ್ಲಿ ಅಂತ ಹೇಳ್ಬೋದು. ಈ ರೀತಿಯಾಗಿ ಭಾರತದಲ್ಲಿ ಅಥವಾ ಇಡೀ ವರ್ಲ್ಡ್ ಅಲ್ಲಿ ಉಷ್ಣಾಂಶಗಳು ಜಾಸ್ತಿಯಾಗಿ ಈ ರೀತಿಯ ಸಮಸ್ಯೆಗಳು ಕಾಡ್ತಾ ಇದೆ ಸರ್. ಈ ಎಲ್ಲ ಸಮಸ್ಯೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ತಾಪಮಾನ ಹೆಚ್ಚಾದಂತಹ ಸಂದರ್ಭದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಏರುಪೇರುಗಳು ಉಂಟಾಗುತ್ತೆ, ಯಾವೆಲ್ಲ ಸಮಸ್ಯೆಗಳು ಗೋಚರಿಸುತ್ತೆ, ಡಾಕ್ಟರ್ ನಾಗಪ್ಪ ಅವರು ತಿಳಿಸ್ಕೊಡ್ಬೇಕು. ಈಗಾಗಲೇ ತೇಜಸ್ವಿ ಹೇಳ್ದಂಗೆ ಸರ್, ನೈಸರ್ಗಿಕ ಹಾಗೂ ಮಾನವ ನಿರ್ಮಿತವಾಗಿ ಹವಾಮಾನ ಬದಲಾವಣೆ ಆದಂಗೆ ನಮ್ಮ ವಾತಾವರಣದಲ್ಲಿ
ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇರೋದು ಸಹಜ ಇದೈತೆ. ಇದರಿಂದ ಬಿಸಿಲಿನ ತಾಪಮಾನ ಜಾಸ್ತಿ ಆದಂಗೆ ನೇರವಾಗಿ ನಮ್ಮ ದೇಹದ ಮೇಲೆ ಹಲವು ಪರಿಣಾಮಗಳು ಬೀರಿದೆ. ಅವು ಸಿಂಪಲ್ನಿಂದ ಹಿಡಿದು ಕೆಲವು ಮಾರಣಾಂತಿಕ ಸಾಧ್ಯತೆಗಳು ಇರುತ್ತೆ. ಸಿಂಪಲ್ ಅಂತ ಹೇಳಿದ್ರೆ ಈಗ ನಾವು ಹೀಟ್ ರ್ಯಾಶ್ ಅಂತ ಹೇಳ್ತೀವಿ. ಈಗ ಬಿಸಿಲು ಆಗಿದ್ದಾಗಂತ ಶರ್ಟ್ ಹಾಕೊಂಡಿದ್ದ ಅಂತ ಸಂದರ್ಭದಲ್ಲಿ ನಮ್ಮ ಒಳಭಾಗದಲ್ಲಿ ನವೆ ಕಡಿತ ಅಂತ ಅಂತ ಇದನ್ನ ನಾವು ಹೀಟ್ ರ್ಯಾಶ್ ಅಂತ ಹೇಳ್ತೀವಿ. ಇದು ಚಿಕಿತ್ಸೆ ಸಿಂಪಲ್ ಆಗಿ ಅದು ಆಂಟಿ ಹಿಸ್ಟಮಿನ್ ಅವು ಇವು ಕೊಡ್ಬೋದು. ಸಡಿಲವಾದ ಬಟ್ಟೆ ಹಾಕ್ಸೋಣದು, ಕೆಲವೊಮ್ಮೆ ಲೋಷನ್ ಈ ಥರ ಆಗಿದ್ರೆ ಕಡಿಮೆ ಮಾಡ್ಬೋದು. ಇನ್ನೊಂದು ಸ್ವಲ್ಪ ಜಾಸ್ತಿ ಆಯ್ತಂದ್ರೆ ಕೆಲವರಿಗೆ ಹೀಟು ಕ್ರಾಂಪ್ಸ್ ಅಂತ ಜಾಯಿಂಟ್ಸ್ಗಳಲ್ಲೇ ನಮಗೆ ಮಾಂಸಖಂಡಗಳಲ್ಲಿ ನೋವು ಕಾಣ್ತಂತ ಅದು ಭುಜ ತೊಡೆ ನಮ್ಮ ದೇಹದ ವಿವಿಧ ಭಾಗಗಳಲ್ಲಿ ಇರ್ತಕ್ಕಂಥ. ಏಕೆಂದರೆ ಸಾಲ್ಟು ಹಾಗೂ ಏನಿದೆ ನೀರಿನಾಂಶ ಲವಣಾಂಶ ಕಡಿಮೆ ಆಗೋದ್ರಿಂದ ಈ ಥರ ಕಾಣಿಸ್ಕೊಂತೆ. ಇಂಥದಕ್ಕೂ ನಾವು ರಿಲ್ಯಾಕ್ಸ್ ಆಗಿರ್ತಕ್ಕಂಥ ಫ್ಲೂಯಿಡ್ ರಿಪ್ಲೇಸ್ಮೆಂಟ್ ಮಾಡೋದು ಇದು ಮಾಡ್ತೀವಿ. ನೆಕ್ಸ್ಟು ಈಟ್ ಎಡಿಮಾ ಅಂತ ಹೇಳ್ತೀವಿ. ಕೆಲವೊಂದಿಂದ ಡಿಪೆಂಡೆಂಟ್ ಪಾರ್ಟ್ಸ್ಗಳು ಅಂದರೆ ನಾವು ನಿಂತಿರ್ತೀವಿ ಅಂದರೆ ಕಾಲಿನ ಭಾಗ, ಪಾದದ ಭಾಗಗಳಲ್ಲಿ ಜವ್ ಹಿಡಿಯೋದು ಈ ಥರತಕ್ಕಂಥ ಇದರಲ್ಲೂ ಸಹ ಅಲ್ಲಿ ಕಾಲು ಊತ ಬರ್ತಕ್ಕಂಥ ಇದನ್ನು ಈಟ್ ಎಡಿಮಾ ಅಂತ ಹೇಳ್ತೀವಿ ಸರ್. ಇಂಥದಕ್ಕೆ ನಾವು ಚಿಕಿತ್ಸೆ ಏನು ಮಾಡ್ಬೋದು ಅಂದರೆ ಕಾಲಿನ ಭಾಗವನ್ನು ಎತ್ತಿ ಇರ್ತಕ್ಕಂಥದ್ದು, ಕಂಪ್ರೆಸಿವ್ ಸ್ಟಾಕಿಂಗ್ ಹಾಕೋದು ಎಲ್ಲ ಹೇಳ್ತೀವಿ ಸರ್. ನೆಕ್ಸ್ಟು ಕೆಲವೊಮ್ಮೆ ಈಟ್ ಟೆಟಾನಿ ಅಂತ ಹೇಳ್ತೀವಿ ಸರ್. ಕಾರ್ಬೋಪಿಡೋಸ್ಪಾಸಮ್ ಅಂದರೆ ಕೈಗಳು ಹಿಡ್ಕೊಂಡಂಗೆ ಆಗೋದಂಗೆ ಆಗ್ಬಿಡ್ತು. ಇಂಥದಕ್ಕೆಲ್ಲ ನಾವು ಶಾಖ ಪ್ರಯತ್ನದಿಂದ ಹೊರಗಡೆ ತಗ್ತಕ್ಕಂಥ ನೆರಳಿಂದ ಸ್ಥಳಕ್ಕೆ ಇದು ಮಾಡ್ತಕ್ಕಂಥ ಶಾಂತ ರೀತಿ ಹೇಳಿದರೆ ಅವಾಗ ಸ್ವಲ್ಪ ಕಡಿಮೆ ಆಗ್ತದೆ ಸರ್. ನೆಕ್ಸ್ಟು ಸ್ವಲ್ಪ ಮುಂದೆ ಹೋದರೆ ಕೆಲವರಿಗೆ ತಲೆ ಸುತ್ತು ಬಂದು ಚಕ್ರ ಅದು ಈಟ್ ಸಿಂಕೋಪ್ ಅಂತ ತಲೆ ಸುತ್ತು ಬಂದು ಬೀಳ್ತಾರೆ ಅಂತ ಸರ್. ಇಂಥದಕ್ಕೆ ನಾವು ಏನು ಮಾಡಬೇಕು, ಅವ್ರಿಗೆ ಸಾಧ್ಯಷ್ಟು ರೆಸ್ಟ್ ಕೊಡಬೇಕು. ಹಾಗೂ ಅವ್ರಿಗೂ ಸಹ IV ದ್ರಾವಣಗಳನ್ನು ಕೊಡಬೇಕಾಗತ್ತೆ. ಇದಲ್ಲದೆ ಇನ್ನು ಮುಂದೆ ಹೋದಂಗೆ ಈಟ್ ಎಕ್ಸಾಕ್ಷನ್ ಅಂತ ಹೇಳಿ ಸರ್. ನಿಮಗೆ ಗೊತ್ತಿರಂಗೆ ನಮ್ಮ ಮನುಷ್ಯನ ದೇಹದ ಟೆಂಪರೇಚರು 36.4 ಇಂದ 37.2ವರೆಗೆ ಇರ್ತದೆ. ನಮ್ಮ ಮಿದುಳಿನಲ್ಲಿ ಅದನ್ನು ರೆಗ್ಯುಲೇಟ್ ಮಾಡ್ತಾ ಇರ್ತದೆ. ಸಾಧ್ಯಷ್ಟು ಟೆಂಪರೇಚರ್ ರೆಗ್ಯುಲೇಟ್ ಮಾಡ್ಕೊಂಡು ಒಂದೇ ಹಂತವಾಗಿ ಇಟ್ಟಿರ್ತದೆ ಸರ್. ಈಟ್ ಎಕ್ಸಾಕ್ಷನ್ ಅಂತವರೆಗೂ ಇಟ್ಟಿರ್ತದೆ. ಅಂದರೆ ಆಲ್ಮೋಸ್ಟ್ 40 ಡಿಗ್ರಿ ಒಳಗೆ ಮೇಂಟೈನ್ ಮಾಡ್ತದೆ. ಈ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ಸುಸ್ತಾಗೋದು, ವಾಂತಿ ಆಗೋದು, ತಲೆ ಸುತ್ತು ಬರೋದು, ತಲೆನೋವು ಈ ಥರ ಆಗಿ ಇನ್ನೂ ತೀವ್ರತರ ಸ್ಥಿತಿ ಇದೆ ಅಂತ ಹೇಳಿದ್ರೆ ನಾವು ಈ ಸ್ಟ್ರೋಕ್ ಅಂತ ಹೇಳ್ತೀವಿ ಸರ್. ಅದು ಈ ಸ್ಟ್ರೋಕ್ ಅನ್ನೋದು ಮಾರಣಾಂತಿಕ, ಇದೇ ಡೇಂಜರ್ಸ್. ಸೂಕ್ತ ಚಿಕಿತ್ಸೆ ನೀಡಲಿ ಅಂದರೆ ಕೆಲವೊಮ್ಮೆ ಮಾರಣಾಂತಿಕ ಆಗೋ ಸಾಧ್ಯತೆ ಇರ್ತದೆ. ಇದರಲ್ಲಿ ಏನಾಗ್ತದೆ, ವಾಂತಿ ಆಗ್ತದೆ, ತಲೆ ಸುತ್ತು ಬರ್ತದೆ, ಸಿಕ್ಕಾಪಟ್ಟೆ ತಲೆನೋವು ಬರುತ್ತೆ, ಫಿಟ್ಸ್ ಬರ್ತದೆ, ಕನ್ಫ್ಯೂಷನ್ ಆಗ್ತದೆ, ಕೊನೆಗೆ ಕನ್ವಲ್ಷನ್, ಕೋಮಾ ಆ ಸ್ಥಿತಿಗೆ ಹೋಗಿ ಮಾರಣಾಂತಿಕ ಆಗೋ ಸಾಧ್ಯತೆ ಇರ್ತದೆ ಸರ್. ನಮ್ಮ ದೇಹದ ಆಗ 40 ಡಿಗ್ರಿಗಿನ ಟೆಂಪರೇಚರ್ ಜಾಸ್ತಿ ಆಗಿಬಿಡುತ್ತೆ. ಅಂಥ ಸಂದರ್ಭದಲ್ಲಿ ಅವ್ರನ್ನ ಬಾಡಿ ನಾವು ಕೂಲ್ ಮಾಡ್ತಕ್ಕಂಥ ಇಮರ್ಷನ್ ಈಗ ಅಂದರೆ ಒಂದೊಂದು ಕಡೆ ಇರುತ್ತೆ. ಹಾಸ್ಪಿಟಲ್ಗಳೆಲ್ಲ ಒಂಥರ ಇರುತ್ತೆ. ಟಬ್ ಇದು ಮಾಡಿದವು ಟಾರ್ಪಲ್ನಿಂದ ಕೆಲವನ್ನ ಐಸ್ ಪ್ಯಾಕ್ ವಾಟರ್ನ ಒರೆಸ್ತಕ್ಕಂಥದ್ದು, ಬಾಡಿಯನ್ನು ಕೂಲ್ ಮಾಡ್ತಕ್ಕಂಥದ್ದು, ಫುಟ್ ಆ್ಯಂಡ್ ಎಲಿವೇಷನ್ ಮಾಡ್ತಕ್ಕಂಥದ್ದು, ಚೆನ್ನಾಗಿ ಗಾಳಿ ಬೀಳ್ದಂಗೆ ಮಾಡ್ತಕ್ಕಂಥದ್ದು, ಇಂಥವೆಲ್ಲ ಮಾಡಿ ಇಮ್ಮಿಡಿಯೇಟ್ ನಾವು ಅವ್ರನ್ನ ಆಸ್ಪತ್ರೆಗೆ ಸರಿಯಾದ ಚಿಕಿತ್ಸೆ ನೀಡಲಿಲ್ಲ ಅಂದರೆ ಮಾರಣಾಂತಿಕ ಆಗೋ ಸಾಧ್ಯತೆ ಇರ್ತದೆ ಸರ್. ಇಷ್ಟೆಲ್ಲ ಆರೋಗ್ಯಕ್ಕೆ ಸಮಸ್ಯೆಗಳು ಉಂಟಾಗುತ್ತೆ. ಈ ತಾಪಮಾನ ಹೆಚ್ಚಾದಂತಹ ಸಂದರ್ಭದಲ್ಲಿ ಈಗ ಸಮಾಜದಲ್ಲಿ ಬೇರೆ ಬೇರೆ ವರ್ಗದ ಜನರು ಇರ್ತಾರೆ. ನಾವು ಕಂಡಂಗೆ ಮಕ್ಕಳಿರ್ತಾರೆ, ನವಜಾತ ಶಿಶುಗಳಿರ್ತಾರೆ, ವಯಸ್ಕರಿರ್ತಾರೆ, ವಯೋವೃದ್ಧರು ಕೂಡ ಇರ್ತಾರೆ. ಹೀಗೆ ಬೇರೆ ಬೇರೆ ವರ್ಗದವರ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನು ಇದು ಉಂಟು ಮಾಡುತ್ತೆ? ಇದು ತುಂಬ ಶಾರ್ಟ್ ಡ್ಯೂರೇಷನಲ್ಲಿ ಆಗುತ್ತೆ ಸರ್. ಬೇರೆ ಥರ ತುಂಬ ಟೈಮ್ ಇದೆ ರಿಯಾಕ್ಟ್ ಮಾಡ್ತೀವಿ ಅಂತ. ಹೇಗೆ ಇದು ಬಿಸಿಲಲ್ಲಿ ಎಲ್ಲ ಕೆಲಸ ಮಾಡ್ತಿರ್ಬೇಕಾದ್ರೆ ತುಂಬ ವಲ್ನರಬಲ್ ಪಾಪ್ಯುಲೇಷನಲ್ಲಿ ಒಂದು ಕೆಲವೇ ಗಂಟೆಗಳಲ್ಲೇ ಇದು ವಿಕೋಪಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಇಂಪಾರ್ಟೆಂಟ್ ಏನು ಅಂತಂದರೆ ಸರ್, ಇಲ್ಲಿ ಸಿಂಪಲ್ ಸ್ಟೆಪ್ಪಲ್ಲಿ ಏನಾಗ್ತಿರುತ್ತೆ, ಬಾಡಿಯಿಂದ ಲವಣಾಂಶಗಳು ಹೋಗ್ತಾ ಇರುತ್ತೆ, ನೀರು ಕಮ್ಮಿ ಆಗ್ತಿರುತ್ತೆ, ಡಿಹೈಡ್ರೇಷನ್ ಆಗ್ತಿರುತ್ತೆ ಸರ್. ಸೊ ನಮ್ಮ ಮೇನ್ ಅಜೆಂಡಾ ಅಥವಾ ನಾವು ಏನು ಮಾಡಬೇಕು ಅಂತಂದರೆ ನಮ್ಮ ಬಾಡಿನ ತಂಪಾಗಿ ಇಟ್ಕೊಂಡಿರ್ಬೇಕು, ಚೆನ್ನಾಗಿ ಡಿಹೈಡ್ರೇಷನ್ಗಾಗುವಂತಹ ಬ್ಯಾಲೆನ್ಸ್ ಮಾಡಬೇಕು. ಇಲ್ಲಿ ಫಸ್ಟ್ ಸ್ಟೆಪ್ ಏನು ಅಂದರೆ ನೀರು ಸರ್. ನೀರನ್ನ ನಾವು ಕುಡಿತಿರ್ಬೇಕು. ಬಟ್ ನಮ್ಮಲ್ಲಿ ಹೆಂಗಿದೆ ಅಂತಂದರೆ ಬಾಯಾರಿಕೆ ಆದಾಗಲೇ ಕುಡಿಬೇಕು ಅಥವಾ ಎಲ್ಲರೂ ನೋಡಿದಾಗ ಕುಡಿಬೇಕು ಅಂತಿರುತ್ತೆ. ಬಟ್ ಇಂತಹ ಸಂದರ್ಭದಲ್ಲಿ ಗಂಟೆಗೆ ಒಂಥರ ಟೈಮ್ ಇಟ್ಕೊಂಡು 1 ಗ್ಲಾಸು 2 ಗ್ಲಾಸು ನೀರನ್ನ ನಾವಾಗೇ ಕುಡಿತಿರ್ಬೇಕು. ಹೊರಗಡೆ ಹೋದಾಗ ನೀರು ಕ್ಯಾನ್ ತೊಗೊಂಡು ಹೋಗಬೇಕು. ನಾವು ಯಾವುದೋ ಬಾರಿಕೆ ಆಗಲಿ ಯಾರೋ ಕೊಡಲಿ ಅನ್ನೋ ತನಕ ಕಾಯಂಗಿಲ್ಲ. ಎರಡನೇದೇನು ಅಂದರೆ ಸರ್, ಇದಕ್ಕೆ ಬೆಸ್ಟ್ ಟ್ರೀಟ್ಮೆಂಟ್ ಏನು ಅಂತಂದರೆ ORS ಸರ್. ನಮ್ಮ ORS ಅಂತ ಹೇಳ್ತೀವಲ್ಲ, ಪುಡಿ ಬರುತ್ತೆ, ನಾಟ್ ಟೆಟ್ರಾಪ್ಲಾಕಲ್ಲಿರುವಂತಹ ORS, ಶುಗರೇಟೆಡ್ ORS ಅಲ್ಲ. ಏನಾಗುತ್ತೆ, ನವಳಾಂಶಗಳು ಹೋಗ್ತಿರೋದ್ರಿಂದ ಬಾಡಿಲಿ ಎಷ್ಟು ನಾವು ಯಥೇಚ್ಛವಾಗಿ ORS ತೊಗೋತಿರ್ತೀವೋ ಬಾಡಿಯಿಂದ ನಾವು ಬ್ಯಾಲೆನ್ಸ್ ಮಾಡುತ್ತೆ, ನಮಗೆ ಸುಸ್ತುಗಳು ಕಮ್ಮಿ ಆಗುತ್ತೆ. ಸೊ ಅದಕ್ಕಿಂತ ಬೆಸ್ಟ್ ಏನು ಅಂತಂದರೆ ಸರ್, ಸೀಸನಲ್ ಫ್ರೂಟ್ಸಲ್ಲಿ ಬರ್ತಾ ಇದೆ. ಈಗ ಕಲಂಗರಿ ಆಗ್ಬೋದು, ಕರ್ಬೂಜ ಹಣ್ಣುಗಳಾಗಿರ್ಬೋದು, ಅಥವಾ ನಮ್ಮ ಎಳ್ನೀರು, ಅದಾದ್ಮೇಲಿಂದ ಬಟರ್ ಮಿಲ್ಕ್ ಅಂದರೆ ಮಜ್ಜಿಗೆಗಳು, ಈ ಥರ ತಂಪಾದ ಪಾನೀಯಗಳನ್ನ ನಾವು ಕುಡಿತಿರ್ಬೇಕು. ಬಟ್ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ತುಂಬ ನಮಗೆ ಬಾರಿಕೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ರೆಫ್ರಿಜರೇಟೆಡ್ ಕೋಲ್ಡ್ ವಾಟರು, ರೆಫ್ರಿಜರೇಟೆಡ್ ಏರೇಟೆಡ್ ಡ್ರಿಂಕ್ಸ್ಗಳನ್ನ ತೊಗೋತಿದ್ವಿ. ಸೊ ಈ ಥರ ತೊಗೊಂಡಾಗ ಏನಾಗುತ್ತೆ ಅಂದರೆ ಸರ್, ನಮ್ಗೆ ಇನ್ನೂ ಜಾಸ್ತಿ ಡಿಹೈಡ್ರೇಷನ್ ಆಗುತ್ತೆ. ಕುಡಿದಾಗಷ್ಟೇ ನಮಗೆ ತಂಪು ಅನಿಸುತ್ತೆ, ಬಟ್ ಇನ್ನೊಂದು 1/4 ಗಂಟೆಗೆ ಅರ್ಧ ಗಂಟೆಗೆ ಮತ್ತೆ ಒಂಥರ ದಾವ ಅಂತಿರುತ್ತೆ, ಬಾಡಿ ಡಿಹೈಡ್ರೇಷನ್ ಆಗುತ್ತೆ. ಹಾಗಾಗಿ ತುಂಬ ಐಸ್ ಕೋಲ್ಡ್ ವಾಟರ್ ಕುಡಿಯೋ ಹವ್ಯಾಸನ ನಿಲ್ಲಿಸಬೇಕು. ಶುಗರ್ ಏರೇಟೆಡ್ ಡ್ರಿಂಕ್ಸ್ಗಳಿರುತ್ತಲ್ಲ ಅದು ಸ್ಟಾಪ್ ಮಾಡಬೇಕು ಸರ್. ನೆಕ್ಸ್ಟ್
ನೆಕ್ಸ್ಟ್ ಏನು ಅಂತಂದರೆ ಸರ್, ನಾವು ಆದಷ್ಟು ಲಘುವಾಗಿ ಬಟ್ಟೆ ಬಿಡಬೇಕು. ಅಂದರೆ ತುಂಬ ಬ್ಲ್ಯಾಕು ಅಥವಾ ಹೈ ಕಲರ್ನ ತೊಗೊಂಡು ಹೊರಗಡೆ ಹೋಗೋಂಗಿಲ್ಲ. ಕಾಟನ್ ಬಟ್ಟೆಗಳು ಹಾಕೋಬೇಕು, ತುಂಬ ಟೈಟ್ ಬಟ್ಟೆಗಳು ಹಾಕೋಬಾರ್ದು. ಹೊರಗಡೆ ಹೋಗ್ಬೇಕಾದ್ರೆ ಅಂಬ್ರೆಲಾ ಅಥವಾ ಹ್ಯಾಟ್ಗಳು ಹಾಕೊಂಡು ಹೋಗಬೇಕು. ಎಸ್ಪೆಷಲಿ ನಮ್ಮ ರೈತರ ಬಾಂಧವರು ಏನಾಗ್ಬಿಟ್ಟಿದೆ, ಅವ್ರದ್ದೇ ತುಂಬ ಸಮಸ್ಯೆ. ನಮ್ಮ ಇಡೀ ಭಾರತದಲ್ಲಿ 80% ಅಫೆಕ್ಟ್ ಆಗಿರೋದೇ ಈ ರೈತ ಬಾಂಧವರು ಮತ್ತು ಕೂಲಿ ಕಾರ್ಮಿಕರು, ಯಾರು ಕಟ್ಟಡ ಕಾರ್ಮಿಕರು ಇರ್ತಾರೆ ಅವರು. ಸೊ ಬೆಳಗ್ಗೆ 9 ಗಂಟೆ 10 ಗಂಟೆ ಹೋಗ್ಬಿಡ್ತಾರೆ, ಡ್ಯೂಟಿ ಮಾಡೋದು ಪೀಕ್ ಟೈಮಲ್ಲಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಏನು ರಿಕ್ವೆಸ್ಟ್ ಮಾಡ್ಕೊತಿದ್ದೀವಿ ಅಂತ ಸರ್ಕಾರನೂ ಏನು ಹೇಳ್ತಿದೆ, ಆದಷ್ಟು 11 ಗಂಟೆಯಿಂದ 3 ಗಂಟೆ ಕೆಲಸಗಳನ್ನ ಅವಾಯ್ಡ್ ಮಾಡಿ, ಆದಷ್ಟು ಅರ್ಲಿ ಮಾರ್ನಿಂಗಲ್ಲೇ ಕೆಲಸ ಮಾಡಿ, ಮುಸ್ಸಂಜೆಯಲ್ಲಿ ಕೆಲಸ ಮಾಡಿಕೊಂಡು ಈ ಬಿಸಿಲಿನ ತಾಪಮಾನದಲ್ಲಿ ನೆರಳಲ್ಲಿ ನಿಂತ್ಕೊಂಡು ಕೆಲಸ ಮಾಡುವಂಥ ಕೆಲಸಗಳನ್ನ ನಾವು ಮಾಡ್ಕೋತಾ ಇರಬೇಕಾಗುತ್ತೆ. ಎರಡನೇದೇನು ಅಂತಂದರೆ ಸರ್, ಇಲ್ಲಿ ತುಂಬ ಈ ಥರ ಸುಸ್ತಾಗ್ತಾ ಇದೆ, ಇಮಿಡಿಯೇಟ್ ಆಗಿ ನಾವು ಅದಕ್ಕೆ ನೀರು ಕುಡಿಯೋ ಮೆಕ್ಯಾನಿಸಮ್ ಮಾಡಬೇಕು. ಸೊ ಇಲ್ಲೊಂದು ನಾವು ಯೂಶಲಿ ಯೂರಿನ್ ಮಾಡಬೇಕಾದ್ರೆ ನಮ್ಮ ಮೂತ್ರದ ಕಲರ್ನ ಏನಾರು ಗಮನಿಸಿದ್ರೆ ತುಂಬ ಏನಾರು ಡಾರ್ಕ್ ಕಲರು, ತುಂಬ ಬ್ರೌನಿಶ್ ಕಲರ್ ಆಗ್ತಿತ್ತು ಅಂದರೆ ಸ್ವಲ್ಪ ಅದು ವಾರ್ನಿಂಗ್ಸ್ ಏನಾಗ್ತದೆ, ನಾವು ನೀರು ಕಂಟೆಂಟ್ ಕಮ್ಮಿ ಆಗ್ತದೆ, ಬಾಡಿಲಿ ಜಾಸ್ತಿ ಡಿಹೈಡ್ರೇಷನ್ ಆಗ್ತದೆ. ಸೊ ನಾವು ನೀರನ್ನು ಯಥೇಚ್ಛವಾಗಿ ಕುಡಿಬೇಕು. 3-4 ಲೀಟ್ರು ನೀರಷ್ಟು ನಾವು ಕುಡಿತಾ ಇರಬೇಕಾಗುತ್ತೆ. ಆದಷ್ಟು ತಂಪಾದ ಜಾಗಗಳಲ್ಲಿ ನಾವು ಕೆಲಸ ಮಾಡೋದಾಗಿರ್ಬೋದು, ಅಥವಾ ಫ್ಯಾನು ಅಥವಾ ಎಲ್ಲಾಗುತ್ತೋ ಅಲ್ವೋ ಏರ್ ಕೂಲರ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಬಾಡಿನ ಆದಷ್ಟು ನಾವು ತಂಪಾಗಿ ಇಟ್ಕೊಂಡು ಕೆಲಸ ಮಾಡ್ತಿರೋದು ಬೆಸ್ಟ್ ಅನಿಸುತ್ತೆ ಸರ್. ಆಮೇಲೆ ಹೊರಾಂಗಣ ಮೀಟಿಂಗ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಡೋರು ಅಥವಾ ಕ್ರಿಕೆಟ್ ಆಡೋರು, ಟ್ರಾಫಿಕ್ ಪೊಲೀಸ್ ಅವರು, ಎಸ್ಪೆಷಲಿ ಈಗ ಸರ್ವೆ ನಡೀತಾ ಇದೆ ಸರ್, ನಮ್ಮ ಶಿಕ್ಷಕ ಬಾಂಧವರು ಗಣತಿ ಮಾಡ್ತಾ ಇದ್ದಾರೆ. ಸೊ ಅವ್ರು ತುಂಬ ಎಕ್ಸ್ಟ್ರಾ ಪ್ರಿಕಾಷನ್ ಆಗಬೇಕು. ಅಂದರೆ ಫುಲ್ ಕ್ಯಾಪ್ ಹಾಕೊಂಡು, ಗೌಗಲ್ಸ್ ಹಾಕೊಂಡು, ಸನ್ಸ್ಕ್ರೀನ್ ಹಾಕೊಂಡು, ಫುಲ್ ತೋಳಿನ ಬಟ್ಟೆ ಇರ್ತಾಯಿದ್ರು, ಬರೀ ಕಣ್ಣಿನ ಜಾಗ ಬಿಟ್ಟು ಕೆಲಸ ಮಾಡ್ತಿದ್ರು. ಆ ಥರ ಫುಲ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಸೊ ಈ ಥರ ನಾವು ಪ್ರಿಕಾಷನ್ ಮೆಜರ್ಸ್ನ ತಗೊಂಡು ಕೆಲಸ ಮಾಡ್ತಿದ್ರೆ ಸರ್ ಹೇಳ್ದಂಗೆ ಏನು ಅಡ್ವರ್ಸ್ ಎಫೆಕ್ಟ್ ಆಗ್ತಿರೋದನ್ನ ನಾವು ಅವಾಯ್ಡ್ ಮಾಡ್ಬೋದು ಸರ್. ಬೇರೆ ಬೇರೆ ವರ್ಗದವ್ರ ಮೇಲೆ ಏನು ಪರಿಣಾಮ ಉಂಟು ಮಾಡುತ್ತೆ, ಈಗ ಮಕ್ಕಳ ಮೇಲೆ ಏನು ಪರಿಣಾಮ ಉಂಟು ಮಾಡುತ್ತೆ ಸರ್? ಇದು ತುಂಬ ಇದನ್ನೇ ವಲ್ನರಬಲ್ ಗ್ರೂಪಲ್ಲೇ ತುಂಬ ಪ್ರಾಬ್ಲಮ್ ಸರ್. ಅಂದರೆ ಈ ವಯಸ್ಕರು ಮತ್ತು ಈ ಗರ್ಭಿಣಿಯರು ಮತ್ತು ಚಿಕ್ಕ ವಯಸ್ಸುಗಳು ತುಂಬ ಅವ್ರದ್ದು ಬಾಡಿ ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ಅವ್ರ ಮೇಲೆ ನಾವು ಎಕ್ಸ್ಟ್ರಾ ಕೇರ್ ಕೊಡಬೇಕಾಗತ್ತೆ. ಈ ವಯಸ್ಕರನ್ನ ಬಿಸಿಲಲ್ಲಿ ಕಳಿಸ್ಬಾರ್ದು. ಎಷ್ಟೊಂದು ಸಲ ಮಕ್ಕಳನ್ನ ಕಾರಲ್ಲಿ ಕೂರಿಸ್ಬಿಟ್ಟಿರ್ತಾರೆ. ಅಂಥ ಸಂದರ್ಭದಲ್ಲಿ ಎಷ್ಟೊಂದು ಆಗುತ್ತೆ. ಇವನ್ ಪ್ರಾಣಿ ಪಕ್ಷಿಗಳಿಗೂ ತುಂಬ ಸಫರ್ಸ್ ಆಗುತ್ತೆ ಸರ್. ಇವತ್ತು ಪಾಪ ನೋಡ್ತಾ ಇದ್ದೆ, ಮೈಸೂರಲ್ಲಿ ಇವತ್ತೊಂದು ಶ್ವಾನ ತೀರ್ಕೊಬಿಟ್ಟಿದೆ, ಮನೆಯಲ್ಲಿ ಸಾಕಿರುವಂತಹ ನಾಯಿ. ಅಂದರೆ ಇವತ್ತು ಏನಾಗಿದೆ ಅಂದರೆ ಸರ್, ಇದು ನಾವೊಬ್ಬರಿಗೆ ಸಮಸ್ಯೆ ಆಗ್ತಾಯಿಲ್ಲ, ಇಡೀ ಸಮೂಹಕ್ಕೆ, ಇಡೀ ಪರಿಸರಕ್ಕೆ ಆಗ್ತಾ ಇದೆ. ಪ್ರಾಣಿ ಪಕ್ಷಿಗಳು ನಾವೇ ಅಟ್ಲೀಸ್ಟ್ ಇದನ್ನ ಹೇಳ್ಕೊತಾ ಇದ್ವಿ, ಈ ಥರ ಸಮಸ್ಯೆ ಆಗುತ್ತೆ ಅಥವಾ ನಾವು ಒಂದು ಸೊಲ್ಯೂಷನ್ ಹುಡುಕ್ತೀವಿ. ಬಟ್ ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗ್ತಾ ಇಲ್ಲ, ಊಟ ಸಿಗ್ತಾ ಇಲ್ಲ. ಸೊ ನಾವು ಮನುಷ್ಯರಾಗಿ ನಾವು ಅಲ್ಲದೇ ಸರ್ ಬೇರೆಯವ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕು. ಬೌಲಲ್ಲಿ ನೀರು ಇಡೋದಾಗಿರ್ಬೋದು, ಆಹಾರ ಕೊಡೋದಾಗಿರ್ಬೋದು. ಅಂದರೆ ಇದು ಮಾಸ್ ಕ್ಯಾಂಪೇನಲ್ಲಿ ಆಗಬೇಕು ಸರ್. ಅಂದರೆ ಇವತ್ತು ಏನಾಗುತ್ತೆ, ಎಷ್ಟೊಂದು ಕಡೆ ಬೀದಿ ವಾಕ್ಯಗಳು ಒಂದು ಬೇಸಿಕ್ ಶೇಡಲ್ಲಿ ಇರಲ್ಲ, ರೋಡಲ್ಲಿ ನಿಂತ್ಕೊಂಡಿರ್ತಾರೆ. ಅವ್ರಿಗೆ ORS ಕೊಡೋದಾಗಿರ್ಬೋದು, ಒಂದು ಛತ್ರಿಗಳ ವಿತರಣೆ ಮಾಡೋದಾಗಿರ್ಬೋದು, ಅಥವಾ ನಾವು ಅವ್ರನ್ನ ಮೋಟಿವೇಟ್ ಮಾಡಿ ಸಂಜೆ ಮೇಲೆ ಅಥವಾ ಬೆಳಗ್ಗೆ ಮೇಲೆ ಕೆಲಸ ಮಾಡೋದು, IEC ಆಕ್ಟಿವಿಟಿಗಳನ್ನ ಮಾಡ್ತಾ ಇದ್ದೀವಿ. ಇದೇ ರೀತಿ ಪ್ರಾಣಿ ಪಕ್ಷಿಗಳ ಬಗ್ಗೆನೂ ನಾವು ಕನ್ಸರ್ನ್ ಕೊಟ್ಕೊಂಡು ಎಲ್ಲದೂ ಮಾಡ್ತಾ ಹೋದರೆ ಸರ್ ತುಂಬ ಎಫೆಕ್ಟ್ ಇದೆ ಸರ್. ಇದು ಜಸ್ಟ್ ನಾವು ಏಪ್ರಿಲ್ ಎಂಡಲ್ಲಿದ್ದೀವಿ. ಮೇ ವಿಲ್ ಬಿ ವೆರಿ ವೆರಿ ಬಿಗ್ ಚಾಲೆಂಜ್ ಟು ಅಸ್. ಸೊ ಇದನ್ನು ಸಮೂಹವಾಗಿ ಎಲ್ಲರೂ ಸೇರಿಕೊಂಡು, ಎಲ್ಲ NGOಗಳಾಗಿರ್ಬೋದು, ಎಲ್ಲ ಸರ್ಕಾರದ ವ್ಯಕ್ತಿಗಳೆಲ್ಲ ಸೇರಿಕೊಂಡು ನಾವು ಜಾಸ್ತಿ ಮಟ್ಟದಲ್ಲಿ ರೀಚ್ ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಸರ್. ಇದು ವಾತಾವರಣದ ಪ್ರಾಬ್ಲಮ್ಗಳು. ಸರಿ, ಬೇಸಿಗೆಯಲ್ಲಿ ನಮಗೆ ಏನು ಬೇಡ ಅಂತೇಳಿ ಅನಿಸುತ್ತೆ, ಆದರೂ ಕೂಡ ನಮ್ಮ ಜೀವ ಉಳಿಸ್ಕೊಳ್ಳೋಕೆ ನಾವೇನಾದರೂ ಒಂದಷ್ಟು ತಿನ್ನಲೇಬೇಕು. ಆಹಾರ ಪದಾರ್ಥಗಳು ಈ ತಾಪಮಾನ ಹೆಚ್ಚಳವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹೇಗಿರಬೇಕು ನಮಗೆ? ಆಹಾರ ಸಾಧ್ಯವಷ್ಟು ಸರ್ ಆಗಾಗ ತಯಾರಿಸಿದ ಆಹಾರಗಳನ್ನು ಬಳಸು ಒಳ್ಳೆಯದು. ಈಗ ಏನಾಯ್ತು ಅಂದರೆ, ಈ ಬೇಸಿಗೆ ಟೈಮಲ್ಲಿ ಸರ್ ಎಷ್ಟೋ ಒಂದು ನಿಮಗೆ ಗೊತ್ತಿರೋಂಗೆ ಬೇಗ ಆಹಾರ ಕೆಡ್ತದೆ. ಈಗ ಚಟ್ನಿ ಮಾಡಿ ಸ್ವಲ್ಪ ಹೊತ್ತು ಉಳಿಯುತ್ತೆ, ಸಾಂಬಾರು ಇದಾಗುತ್ತೆ, ಹಾಲು ಹೊಡೆದೋದು, ಇದೆಲ್ಲ ನೋಡಿದ್ರೆ ಇಂಥ ಒಂದು ಟೆಂಪರೇಚರಲ್ಲಿ ಕೆಲವು ಬ್ಯಾಕ್ಟೀರಿಯಾಗಳು ಬೇಗ ಬೆಳೆದು ಬಿಡ್ತದೆ ಸರ್. ಹಾಗಾಗಿ ಎಲ್ಲ ಆಹಾರ ಕಲುಷಿತ ಆಗೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ನಾವು ಸಾಧ್ಯವಷ್ಟು ಆಗತಾನೆ ಮಾಡಿದ ಆಹಾರ ಇದ್ದಕ್ಕಂಥದ್ದು. ಈಗ ಉದಾಹರಣೆ ಹಾಲನ್ನು ತಿರ್ಗಾ ಸಂಜೆವರೆಗೂ ಇದು ಮಾಡೋ ಬದಲು ಹಾಗಾಗಿ ಪುನಃ ಕಾಯಿಸಿ ಇಟ್ಕೊಳ್ಳೋದ್ರಿಂದ ಅದನ್ನು ಸದುಪಯೋಗಗಳು. ಹಂಗೆ ಸಾಂಬಾರಾದರೂ ಅಷ್ಟೇ, ಯಾವುದಷ್ಟು ಅಂದರೆ ಆಗ ತಾನೇ ತಯಾರಿ ಮಾಡಿದ್ದು ಉಪಯೋಗಿಸ್ಬೇಕು. ನೆಕ್ಸ್ಟು ಸಂರಕ್ಷಿತಾಗಿ ಇಟ್ಕೊಂಡಿರ್ಬೇಕತ್ತೆ. ಹಾಳಾಗಂಥ ಕೆಲವು ಚಟ್ನಿ ಇಂಥನ್ನೆಲ್ಲ ಆಗ ಇಮೇಟ್ ತಯಾರು ಮಾಡಿದ ತಕ್ಷಣ ಏನು ಒಂದು ಫ್ರಿಜ್ ಇದರಲ್ಲೂ ಯಾವುದೆಲ್ಲ ಇಟ್ಕೊಂಡು ಇದು ಮಾಡ್ಬೇಕು, ಅಥವಾ ಇಲ್ಲ ಆಗಲೇ ವಿತಿನ್ 3 hours 6 hours ವಿತಿನ್ ಅಷ್ಟರೊಳಗೆ ಬೇಗ ಮುಗಿಸ್ಬಿಡೋಕೆ ಈ ಥರ ಮಾಡ್ಬೇಕು. ಅದೆಲ್ಲ ನಾವು ಸಾಧ್ಯವಷ್ಟು ತೇಜಸ್ವಿಗಳಲ್ಲಿ ಯಥೇಚ್ಛವಾಗಿ ನೀರಿನಂಶ ಜಾಸ್ತಿ ಇದಾಗಬೇಕು. ಆಮೇಲೆ ಸ್ಥಳೀಯವಾಗಿ ಏನೇನು ಮಾಡ್ತಾ ಅದೇ ಆಹಾರನ ಇದು ಮಾಡ್ತಾರೆ. ಅದ್ರ ಜೊತೆಗೆ ಸ್ಪೈಸಿ ಇವೆಲ್ಲ ಕೆಲವು ಅವಾಯ್ಡ್ ಮಾಡಬೇಕು. ಈಗ ಅವಾಯ್ಡ್ ಮಾಡೋ ಅಂಥದ್ದು ಯಾವ್ದು ಸರ್? ಯಾವ ಆಹಾರವನ್ನು ಈ ಸಂದರ್ಭದಲ್ಲಿ ನಾವು ಸೇವನೆ ಮಾಡಬಾರ್ದು? ಅವಾಯ್ಡ್ ಅಂದ್ರೆ ಖಾರ ಮಸಾಲೆ ನಾವು ಹೇಳ್ತೀವಿ, ಸ್ಪೈಸಿ ಏನಿದೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಹೈ ಪ್ರೋಟೀನ್ ಅಂತ ಹೇಳ್ತೀವಿ. ಆದರೆ ಎಷ್ಟೇ ತಗೊಂಡು ಅಷ್ಟು ತಕ್ಕನಾಗಿ ನೀರು ತಗೊಂತ ಇರಬೇಕು. ನಾವು ಸಾಧ್ಯವಷ್ಟು ಸ್ಪೈಸಿ ಫುಡ್ಡನ್ನ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಅದಷ್ಟು ನಾನ್ ವೆಜ್ ಫುಡ್ನ ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ ಸರ್. ಜೀರ್ಣಕ್ರಿಯೆಗಳು ಜಾಸ್ತಿ ಆಗಲ್ಲ. ಆಮೇಲೆ ಎಷ್ಟೊಂದು ಜನ ಏನು ಮಾಡ್ತಾರೆ ಅಂದರೆ, ತುಂಬ ಬಿಸಿಲಿದೆ ಅಂತ ಹೇಳಿ ಆಲ್ಕೋಹಾಲ್ ಪಾನೀಯಗಳನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಅದು ತುಂಬ ಇನ್ನು ಬಾಡಿಗೆ ಹಾನಿಕರ ಆಗುತ್ತೆ. ಸೊ ಅದಾದಮೇಲಿಂದ ಎಷ್ಟೊಂದು ಸಲ ಈ ಬೇಸಿಗೆಯಲ್ಲಿ ಮಕ್ಕಳುಗಳು ದಣವಾಗುತ್ತೆ, ಅಥವಾ ನಾವು ಸ್ವಿಮ್ಮಿಂಗ್ ಮಾಡ್ತೀವಿ, ಬಾಡಿನ ಕೂಲ್ ಮಾಡ್ಕೋತೀವಿ ಅಂತ ಹೋಗಲಿ
ಎಷ್ಟೊಂದು ಥರ ಸಾವು ನೋವುಗಳೆಲ್ಲ ಆಗ್ತಾ ಇದೆ, ಮಕ್ಕಳ ಬಗ್ಗೆ ಗಮನ ಇರಬೇಕಾಗತ್ತೆ. ಸೊ ಈ ಥರ ತುಂಬ ಅಡ್ವರ್ಸ್ ಎಫೆಕ್ಟ್ಗಳು ಇದಾವೆ ಸರ್. ನಾವು ಸಣ್ಣ ಪಟ್ಟ ಅನ್ಕೋಬೋದು, ಬರ್ತಾ ಬರ್ತಾ ಸೈಡ್ ಎಫೆಕ್ಟ್ಸ್ ಹೇಳ್ತಾರೆ. ಮಕ್ಕಳು ಸ್ವಿಮ್ಮಿಂಗ್ ಹೋಗಿ ಬಿದ್ದು ಸಮಸ್ಯೆಗಳು ಇರ್ತವೆ, ಅಥವಾ ಆಲ್ಕೋಹಾಲ್ ಕುಡಿದು ಡ್ರೈವ್ ಮಾಡಿ ಅಥವಾ ಬೇರೆ ಥರ ಸಮಸ್ಯೆ ಇರುತ್ತೆ ಸರ್. ಇಂಥ ವಾತಾವರಣದಲ್ಲಿ ಆದಷ್ಟು ಎಷ್ಟು ಲೈಟಾಗಿ ತಗೋತೀವೋ ಅಷ್ಟು ನಾವು ಆರೋಗ್ಯ ಇರ್ತೀವಿ ಸರ್. ಬಟ್ ನೀರಿನ ಕಂಟೆಂಟ್ ಒಂದು 3 to 4 ಲೀಟರ್ಸ್ ಅಷ್ಟು ತಗೋತಿದ್ರೆ ನಾವು ಸೇಫ್ ಆಗಿರ್ತೀವಿ ಸರ್. ಈ ಮೊಸರು ಮತ್ತು ಮಜ್ಜಿಗೆ ಅಂತಹ ಪದಾರ್ಥಗಳು ಈ ಸಂದರ್ಭದಲ್ಲಿ ಹೆಚ್ಚು ಇಷ್ಟ ಆಗುತ್ತೆ. ಅದನ್ನು ಹೆಚ್ಚೆಚ್ಚು ಸೇವನೆಯನ್ನು ಮಾಡ್ಬೋದು ಸರ್. ಅದರಲ್ಲೆಲ್ಲ ಸ್ಥಳೀಯವಾಗಿ ದೊರೀತಕ್ಕಂಥ ಹಣ್ಣುಗಳು, ಬ್ಯಾಲ್ದ ಹಣ್ಣು, ಕೆಲವು ಜ್ಯೂಸ್ ಇರುತ್ತೆ, ಸೌದೆ, ಕೆಲವು ಏನೇನು ಸ್ಥಳೀಯವಾಗಿ ದೊರೀತಕ್ಕಂಥ ಹಣ್ಣನ್ನು ಎಲ್ಲ ಜ್ಯೂಸನ್ನು ಒಟ್ಟಿನ ಸ್ವಚ್ಛವಾಗಿ ಬಳಸಬೇಕಾಗುತ್ತೆ ಅಷ್ಟೇ. ಈಗ ಸ್ವಚ್ಛವಾಗಿ ಅಂದರೆ ಕೆಲವು ಟೈಮ್ ಈಗ ಅರ್ಜೆಂಟ್ ಮಕ್ಕಳುಗಳೆಲ್ಲ ಬೀದಿ ಸರಿ ಕುಯ್ದು ಇರತಕ್ಕಂಥ ಹಣ್ಣಂತ ಹಂಗೆ ತಿನ್ನೋ ಬದಲು ಅದನ್ನೇ ಒಂದು ತಗೊಂಡು ಸ್ವಚ್ಛವಾಗಿ ಅದನ್ನು ಬಳಸಿದರೆ ಯಾವುದೇ ಇದಾಗಲಿ. ಈ ಸಂದರ್ಭದಲ್ಲಿ ನಮಗೆ ಮನೆಯಲ್ಲಿರುವಾಗ ಯಾವಾಗಲೂ ಫ್ಯಾನ್ ಬೇಕೇ ಬೇಕು ಅಂತೇಳಿ ಅನಿಸುತ್ತೆ ಸರ್. ಅದು 24 ಗಂಟೆಯೂ ಕೂಡ ಫ್ಯಾನನ್ನು ಬಳಕೆ ಮಾಡಬೇಕು, ಅಥವಾ ಫ್ಯಾನನ್ನು ತಪ್ಪಿಸಿ ನಾವು ಹೇಗೆ ತಣ್ಣಗಿರ್ಬೋದು? ಸೊ ಈಗ ಫ್ಯಾನಿಂಗ್ನ ಈಗ ನಾವು ಈಗಿರೋ ಅರ್ಬನೈಸೇಷನಲ್ಲಿ ಅದು ಪಾರ್ಟ್ ಆ್ಯಂಡ್ ಪಾರ್ಸೆಲ್ ಆಫ್ ಅವರ್ ಲೈಫ್ ಆಗೋಗ್ಬಿಟ್ಟಿದೆ. ಅದರಿಂದ ನಮಗೆ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ ಅಂತಿರಲ್ಲ. ಸೊ ಸರ್ ಇದು ಏನು ಅಂತ ಅಂದರೆ ಇದು ಜಸ್ಟ್ ಟೆಂಪ್ರವರಿ ಪರ್ಮನೆಂಟ್ ಸೊಲ್ಯೂಷನ್ಸ್ ಥರ ಇರುತ್ತೆ. ಸೊ ನಮ್ಮ ವಾತಾವರಣ ಹೆಂಗಿರುತ್ತೆ ಅಂತ ಸರ್, ಈಗ ಮನೆ ಸುತ್ತಮುತ್ತ ನಾವು ಗಿಡ ಹಾಕಿದರೆ, ರೂಫ್ ಟಾಪಲ್ಲಿ ಗಿಡಗಳನ್ನ ಬೆಳೆಸಿದರೆ, ಸುತ್ತಮುತ್ತ ಇಂಡೋರ್ ಪ್ಲಾಂಟ್ಸ್ಗಳು ಹಾಕೊಂಡಿದ್ರೆ ಡೆಫಿನೆಟ್ಲಿ ಅದು ಕೂಲ್ ಡೌನ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ ಸರ್. ಬಟ್ ನಾವು ಬರೀ ಸಿಮೆಂಟ್ ದೊಡ್ಡ ಬಿಲ್ಡಿಂಗ್ ಮಾಡಿಕೊಂಡು ಗ್ಲಾಸಸ್ಗಳು ಹಾಕೊಂಡು ಅಥವಾ ಸಿಮೆಂಟ್ ರೋಡ್ ಇದ್ದಾಗ ಡೆಫಿನೆಟ್ಲಿ ಅದು ಎಫೆಕ್ಟ್ಗಳು ಜಾಸ್ತಿ ಇರುತ್ತೆ. ಆದಷ್ಟು ಮನೆ ಸುತ್ತಮುತ್ತ ಗಿಡಗಳು ನೆಡಬೇಕು, ಪಾರ್ಕ್ಗಳಿರಬೇಕು, ಇಂಡೋರಲ್ಲಿ ಪ್ಲಾಂಟ್ಸ್ಗಳನ್ನ ನಾವು ಬೆಳೆಸ್ಕೊಂಡ್ರೆ ಡೆಫಿನೆಟ್ಲಿ ನಮಗೆ ಈ ದಿನ ಆಗುತ್ತೆ. ಆ್ಯಂಡ್ ಈವನ್ ಮನೆಯೊಳಿದ್ದಾಗ ಲೈಟೆಡ್ ಬಟ್ಟೆಗಳನ್ನ ಹಾಕ್ಕೊಂಡಿರ್ಬೋದು. ಆ ಥರ ಇದ್ದಾಗ ಡೆಫಿನೆಟ್ಲಿ ಅದು ನೀರಿನ ಅಂಶ. ಆಮೇಲೆ ಸರ್ ಜೊತೆ ಮಾತಾಡ್ತಿದ್ದೆ, ತಮಿಳ್ನಾಡಲ್ಲಿ ಒಬ್ಬರು IAS ಆಫೀಸರ್ ಒಂದು ಒಳ್ಳೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಸ್ಕೂಲ್ಗಳಿಗೆ ಎಲ್ಲಿ ವಾತಾವರಣ ತುಂಬ ಜಾಸ್ತಿ ಇರುತ್ತೋ ರೂಫ್ ಟಾಪಿಗೆ ವೈಟ್ ಪೇಂಟ್ನ ಹೊಡಿತಾ ಇರ್ತಾರೆ. ವೈಟ್ ಡಸಂಟ್ ಅಬ್ಸರ್ವ್ ಹೀಟ್ ಸರ್, ಬ್ಲ್ಯಾಕು ಮತ್ತು ಡಾರ್ಕ್ ಕಲರ್ ತುಂಬ ಅಬ್ಸರ್ವ್ ಮಾಡುತ್ತೆ. ಸೊ ಎಲ್ಲಿ ನಿಮ್ಗೆ ಆಗುತ್ತೋ ತುಂಬ ಇರುತ್ತೋ ಅಂತ ರೂಫ್ ಟಾಪ್ ಮೇಲ್ಗಳಲ್ಲಿ ನೀವು ವೈಟ್ ಪೈಂಟ್ ಬೀಳಿರುತ್ತೆ, ಅದನ್ನ ನೀವು ಹೊಡಿತಾ ಹೋಯ್ತು ಅಂದರೆ ಕಟ್ಟಡ ನಮಗೆ ಹೀಟ್ ಆಗಲ್ಲ. ಸೊ ಆ ಥರನೂ ಯೂಸ್ ಮಾಡಿಕೊಂಡು ಸ್ವಲ್ಪ ಮನೆಯಲ್ಲಿ ನಾವು ಅವಾಯ್ಡ್ ಮಾಡ್ಬೋದು ಸರ್ ಹೀಟ್. ಅಷ್ಟಲ್ಲದೆ ಫ್ಯಾನ್ಗಳು ವಿನಾಕಾರಣ ಅವಾಯ್ಡ್ ಮಾಡಬೇಕು. ನೈಸರ್ಗಿಕವಾಗಿ ಕಿಟಕಿಗಳು ಬಾಗಿಲು ತೆಗೆ ಜೊತೆಗೆ ನಾವು ಈಗ ಒಂದಲ್ಲ ಇನ್ನೊಂದು ಈಗ ಸೊಳ್ಳೆಗಳು ಬರೋ ಅಂದರೆ ಮೆಶ್ ಹಾಕೊಂಡಿರೋ ಕಿಟಕಿ ತೆಗೆದು ಈ ಥರ ನೈಸರ್ಗಿಕ ಗಾಳಿ ಆಡೋ ಥರ ಮಾಡ್ಕೊಂಡಿದ್ರೆ ವಿನಾಕಾರಣ ವಿದ್ಯುತ್ ಶಕ್ತಿ ಬಳಕೆ ಮಾಡಿ ಸ್ವಲ್ಪ ಕಡಿಮೆ. ಆದಷ್ಟು ಮನೆ ಕಟ್ಟುವಾಗಲೇ ಮನೆ ಒಳಗೆ ಗಾಳಿ ಮತ್ತು ಬೆಳಕು ಹೆಚ್ಚು ಬರೋ ಥರ ನಾವು ಪ್ಲಾನ್ ಮಾಡ್ಕೊಂಡ್ರೆ ಹೆಚ್ಚು ಒಳ್ಳೆಯದು. ಡೆಫಿನೆಟ್ಲಿ ಸರ್, ಯಾಕೆಂದ್ರೆ ಇದು ಈ ವರ್ಷಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಲೆಕ್ಕಾಚಾರ ಪ್ರಕಾರ ಪ್ರತಿ ವರ್ಷ ಇನ್ನೂ ಸಮಸ್ಯೆಗಳು ಜಾಸ್ತಿ ಆಗುತ್ತೆ, ಉಲ್ಬಣ ಆಗುತ್ತೆ. ಸೊ ಇಟ್ಸ್ ಅ ಬಿಗ್ಗೆಸ್ಟ್ ಚಾಲೆಂಜ್ ಇನ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಅವ್ರ ಲೈಫ್ ಆಗುತ್ತೆ. ಹಾಗಾಗಿ ಪ್ಲಾನಿಂಗು ಬೇಕಾಗುತ್ತೆ. ಟೌನ್ ಪ್ಲಾನಿಂಗ್ ಆಗಿರ್ಬೋದು, ಮನೆ ಪ್ಲಾನಿಂಗು. ಮುಂಚೆ ಬರೀ ಜಸ್ಟ್ ನಾವು ದೊಡ್ಡದಾಗಿ ಮನೆ ಕಟ್ಕೋತೀವಿ, ರೂಮ್ ಕಟ್ಕೊಳ್ಳೋಕ್ಕಿಂತ ಮನೆಗಳು ಎಷ್ಟು ವಾತಾವರಣಕ್ಕೆ ಅನುಗುಣವಾಗಿ ನಾವು ಕಟ್ತಾ ಇದೀವಿ. ಈಗ ರೈನ್ ವಾಟರ್ ಹಾರ್ವೆಸ್ಟ್ ಹೆಂಗೆ ಬೇಸಿಕ್ ಥಿಂಗ್ ಆಗಿದೆಯೋ ಅದೇ ರೀತಿ ಹೀಟ್ ಕಮ್ಮಿ, ಎಷ್ಟೊಂದು ಈಗ ಬಿಲ್ಡಿಂಗ್ ಬ್ಲಾಕ್ಸ್ಗಳು ಬರ್ತಿದೆ ಸರ್. ಆ ಥರ ಯೂಸ್ ಮಾಡಿಕೊಂಡು ಎಕೋ ಫ್ರೆಂಡ್ಲಿ ಆಗಿ ನಾವು ಬೆಳೆಸ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಈ ಥರದನ್ನ ನಾವು ಅವಾಯ್ಡ್ ಮಾಡ್ಬೋದು ಸರ್. ಜೊತೆಗೆ ಅವ್ರು ಹೇಳ್ದಂಗೆ ಸರ್, ಈಗ ಕೂಲ್ ರೂಫ್ ಅಂಡ್ ಡಾರ್ಕ್ ರೂಫ್ ಅಂತ ಹೇಳ್ತಾರೆ. ಈಗ ಏನು ಬಿಳಿ ಬಣ್ಣ ಅದನ್ನ ಮೇಲ್ಛಾವಣಿ ಹೊಂದಿದ್ರೆ ಆಲ್ಮೋಸ್ಟ್ ಸೂರ್ಯನ ಶಾಖ 80% ವಾಪಸ್ ಹೋಗುತ್ತೆ ಸರ್. ಬರೀ 20% ಮಾತ್ರ ಒಳಗಡೆ ಬರುತ್ತೆ. ಅದೇ ನಾವು ಕಲರ್ ಇಂದ 80% ಒಳಗೆ ಬಂದು ವಿನಾಕಾರಣ ವಿದ್ಯುತ್ ಶಕ್ತಿ ನಾವು ಇನ್ನೂ ಜಾಸ್ತಿ ಫ್ಯಾನು AC ಅದನ್ನು ಬಳಕೆ ಇನ್ನೂ ಜಾಸ್ತಿ ಮಾಡ್ತೇವೆ. ಈ ಕಾಫಿ ಮತ್ತು ಚಹಾ ಪ್ರಿಯರಿಗೆ ಅದು ಮಳೆಗಾಲ ಆಗಿರಲಿ, ಚಳಿಗಾಲ ಆಗಿರಲಿ, ಬೇಸಿಗೆ ಆಗಿರಲಿ ಬೇಕೇ ಬೇಕು. ಅದು ಇಲ್ಲದ್ರೆ ನಾವು ಬದುಕೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಂಥದ್ದೊಂದಿರುತ್ತೆ ಸರ್. ಈ ಬೇಸಿಗೆನಲ್ಲಿ ಹೆಚ್ಚಾಗಿ ಕಾಫಿ ಮತ್ತು ಚಹಾವನ್ನು ಸೇವನೆ ಮಾಡುವವ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅದು ಡಬಲ್ ಎಫೆಕ್ಟ್. ಆ್ಯಕ್ಚುಲಿ ಕಾಫಿ ಮತ್ತು ಚಹಾ ಡೈಯೂಟಿಕ್ ಎಫೆಕ್ಟ್ ಅಂತೀವಿ. ಅಂದರೆ ಕಾಫಿ ಟೀ ಕುಡಿದವನು ಜಾಸ್ತಿ ವಾಶ್ರೂಮ್ಗೆ ಹೋಗ್ತೀವಿ ಅಂತ ಹೇಳ್ತಿರ್ತಾರೆ. ಸೊ ಇಂಥ ಟೈಮಲ್ಲಿ ನೀವು ತೊಗೊಂಡ್ರೆ ಆಲ್ರೆಡಿ ಬಾಡಿ ಡಿಹೈಡ್ರೇಷನ್ ಆಗಿರುತ್ತೆ, ನಿಮ್ಮ ಬಾಡಿಲಿ ಲವಣಾಂಶಗಳು ಕಮ್ಮಿ ಆಗಿರುತ್ತೆ, ನೀರಿನಂಶ ಕಮ್ಮಿ ಆಗಿರುತ್ತೆ. ಸೊ ಇಂಥ ಟೈಮಲ್ಲಿ ಕಾಫಿ ಟೀ ಯಥೇಚ್ಛವಾಗಿ ತೊಗೊಂಡ್ರೆ ಡೆಫಿನೆಟ್ಲಿ ಅದು ಇನ್ನೂ ನಿಮ್ಮ ಅತಿಕರಣ ವಾತಾವರಣ ಆಗುತ್ತೆ. ಲಿಮಿಟೆಡಲ್ಲಿ ತೊಗೊಂಡ್ರೆ ಮಾತ್ರ ಇದು ಸೇಫ್ ಆಗಿರುತ್ತೆ ಸರ್. ಅನ್ನೆಸೆಸರಿ ಕುಡಿಯೋದ್ರಿಂದ ನಿಮ್ಗೆ ಏನೂ ಬೆನಿಫಿಟ್ ಇಲ್ಲ ಸರ್. ಕಾಫಿ ಟೀಯಿಂದ ಇನ್ನೂ ಹಾನಿನೇ ಜಾಸ್ತಿ ಆಗ್ತವೆ. 100% ಹಾನಿ ಆಗುತ್ತೆ ಸರ್ ಇದು. ಬೇಸಿಗೆ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ತಾಪಮಾನ ಹೆಚ್ಚಾದಂತಹ ಸಂದರ್ಭದಲ್ಲಿ ಅನೇಕ ಆರೋಗ್ಯದ ಏರುಪೇರುಗಳು ಆಗುತ್ತೆ ಅನ್ನುವಂಥದ್ದನ್ನು ಡಾಕ್ಟರ್ ನಾಗಪ್ಪ ಅವರು ಹಾಗೂ ಡಾಕ್ಟರ್ ತೇಜಸ್ವಿ ಅವರು ಇದುವರೆಗೆ ತಿಳಿಸ್ಕೊಟ್ರು. ಹೀಗೆ ಆಗ್ತಕ್ಕಂತಹ ಆರೋಗ್ಯದ ಏರುಪೇರುಗಳನ್ನು ಸರಿ ಮಾಡಲಿಕ್ಕೆ ಅಥವಾ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ? ಈಗ ಉಷ್ಣತೆಯಿಂದ ಉಂಟಾಗೋ ರೋಗಗಳು ಅಂದರೆ ಹೀಟ್ ರಿಲೇಟೆಡ್ ಇಲ್ನೆಸ್ ಏನಿದೆ ಅದಕ್ಕೆ ಪ್ರಿಪ್ರಿಪ್ರೇಷನ್ಸು ಒಂದು ನಾವು ಹೆಲ್ತ್ ಫೆಸಿಲಿಟೀಸಲ್ಲಿ ಮಾಡಬೇಕು. ನಮ್ಮ ಏನು ಆರೋಗ್ಯ ಕೇಂದ್ರಗಳಿರ್ಬೋದು, ಸಮುದಾಯ ಕೇಂದ್ರ ಇರ್ಬೋದು, ತಾಲೂಕು ಮಟ್ಟದ ಹಾಸ್ಪಿಟ್ಲ್ ಇರ್ಬೋದು, ಮತ್ತು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗಳಿರ್ಬೋದು, ಅಲ್ಲಿ ಪೂರ್ವ ಸಿದ್ಧತೆ ಏನು ಮಾಡ್ಕೋಬೇಕು. ಒಂದು ಅಲ್ಲಿ ಸಮರ್ಪಕವಾಗಿ ನಾವು ORS ಪ್ಯಾಕನ್ನು ಇಟ್ಕೋಬೇಕಾಗುತ್ತೆ. ಮತ್ತು IV ದ್ರಾವಣ, ಅಗತ್ಯ ಔಷಧಿಗಳಿಗೆ ಪ್ಯಾರಾಸಿಟಮಾಲ್ಗಳು ಮತ್ತು ಐಸ್ ಪ್ಯಾಕ್ಗಳು ಲಭ್ಯವಿರಬೇಕು. ಇದನ್ನು ನಾವು ಇರುವಂಗೆ
ನಾವು ನೋಡ್ಕೊತಾ ಇದ್ವಿ. ಇನ್ನೊಂದು ಫ್ಯಾನು ಮತ್ತು ಕೂಲರ್ ಸೇರಿದಂತೆ ತಂಪುಗೊಳಿಸುವ ವ್ಯವಸ್ಥೆಗಳು ಕಾರ್ಯನಿರ್ವಹಿಸ್ತಿರ್ಬೇಕು, ಅದು ಮೇಂಟೆನೆನ್ಸ್ ಮಾಡ್ತಾ ಇರಬೇಕು, ರಿಪೇರಿ ಇದ್ದರೆ ಸರಿಪಡಿಸ್ಬೇಕು, ಎಲ್ಲ ಆರೋಗ್ಯ ಸಂಸ್ಥೆಗಳು ಇವು ಮಾಡಬೇಕಾಗ್ತದೆ. ಮತ್ತು ಇನ್ನೊಂದು IC ಫಲಕಗಳು ಹಾಕಬೇಕು, ಉಷ್ಣಾಂಶದಿಂದ ಉಂಟಾಗೋ ರೋಗಗಳ ಬಗ್ಗೆ ಸಂಬಂಧಪಟ್ಟಂಗೆ ಡೂಸು ಡೋಂಟ್ ಡೋಸು ಅದು ಸಂಬಂಧಪಟ್ಟಂಗೆ ನಮ್ಮ ಆರೋಗ್ಯ ಕೇಂದ್ರಗಳಾಗಿರಲಿ ಹೆಲ್ತ್ ಫೆಸಿಲಿಟೀಸ್ಗಳಲ್ಲಿ ನಾವು IC ಫಲಕಗಳನ್ನು ಹಾಕಬೇಕಂತ ನಾವೊಂದು ಕ್ರಮ ವಹಿಸುವಂತ ನಾವು ಸೂಚಿಸಿದ್ವಿ. ಕೇಂದ್ರಗಳ ಬಗ್ಗೆ ಹೇಳಿದೆ. ಈಗ ಸ್ಟಾಫ್ಗಳು ಸಂಬಂಧಪಟ್ಟಂಗೆ ಅವ್ರಿಗೆ ಏನಿರಬೇಕು ಅನ್ನೋದು ನಾನು ಹೇಳ್ತೀನಿ. ವೈದ್ಯರು ಮತ್ತು ನಮ್ಮ ನರ್ಸ್ಗಳು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುರಕ್ಷತೆಗಳು ಹಾಗೂ ಇತರ ಸಿಬ್ಬಂದಿಯವರು ಉಷ್ಣತೆಯಿಂದ ಉಂಟಾಗುವ ರೋಗಗಳ ಪ್ರಾಥಮಿಕ ಲಕ್ಷಣಗಳನ್ನು ಮತ್ತು ತಕ್ಷಣ ಚಿಕಿತ್ಸೆ ಬಗ್ಗೆ ತರಬೇತಿ ನೀಡಬೇಕು. ಆಮೇಲೆ ಅಗತ್ಯದಲ್ಲಿ ಒಂದು ರೂಸ್ಟರ್ ಹಾಕಬೇಕು. ಈಗ ಸಡನ್ನಾಗಿ ಏನಾದ್ರು ಎಮರ್ಜೆನ್ಸಿ ಕೇಸಸ್ಗಳು ಬಂದರೆ ಎಕ್ಸಾಸ್ಟ್ ಇರ್ಬೋದು, ಕ್ರಾಂಪ್ಸ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ಲಕ್ಷಣ ಕಂಡು ಬಂದರೆ ಇಮಿಡಿಯೇಟ್ಲಿ ಅಟೆಂಡ್ ಮಾಡೋ ಥರ ಒಂದು ರೂಸ್ಟರ್ ಹಾಕೊಬೇಕು. ನಾವು ಅದನ್ನು ಸೂಚಿಸಿದ್ವಿ. ಉಷ್ಣಾಂಶದಿಂದ ಆಗುವ ರೋಗಗಳೇನಿದೆ, ಈಗ ನಾನು ಹೇಳಿದೆ, ಸರ್ ಹೇಳಿದರು, ಮತ್ತು ನಮ್ಮ ತೇಜಸ್ವಿ ಅವರು ಹೇಳಿದರು, ಎಕ್ಸಾಸ್ಟ್ ಆಗ್ಬೋದು, ಸೈನ್ಕಾಪ್ ಆಗ್ಬಾರ್ದು, ಎಡಿಮಾ ಆಗ್ಬೋದು, ಟೆಟ್ನಿ ಆಗ್ಬೋದು. ಇಂಥದ್ದೆಲ್ಲ ಏನಾಗುತ್ತದೆ ಅಂದರೆ ನಾವೊಂದು ಪೋರ್ಟಲ್ ಇದೆ, ಇಂಡಿಯನ್ ಹೆಲ್ತ್ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಂತಲೇ ಇದೆ. ನಮ್ಮ ಆಸ್ಪತ್ರೆಗೆ ಬಂದ ಎಲ್ಲ ಅಲ್ಲಿ ನೋಂದಣಿ ಆಗಬೇಕು. HFPC ಪೋರ್ಟಲಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಅದನ್ನು ಮಾನಿಟರ್ ಮಾಡ್ತಾ ಇರ್ತೀನಿ ನಾವು. ಸಮುದಾಯ ಜಾಗೃತಿ ಮೂಡಿಸ್ಬೇಕಾಗುತ್ತೆ. ಅದರಿಂದ ಆಶಾ ಸಿಬ್ಬಂದಿ ಸಾರ್ವಜನಿಕರು ಜಾಗೃತಿ ಮೂಡಿಸ್ಬೇಕಂತ ಹೇಳಿದ್ದೀವಿ. ನಮ್ಮ ಆಶಾ ಕಾರ್ಯಕರ್ತರು ಏನಿರ್ತಾರೆ ಅವರು ಹೊರಗಡೆ ಹೋದಾಗ ಇದ್ರ ಬಗ್ಗೆ ಸಂಬಂಧಪಟ್ಟಂಗೆ ಅವರು ಸಹ ಸಮುದಾಯಕ್ಕೆ ಹೇಳಬೇಕಾಗ್ತದೆ. ಇನ್ಸ್ಟ್ರಕ್ಷನ್ಸ್ ಏನಂದರೆ ಮಧ್ಯಾಹ್ನದ 12ರಿಂದ 3 ಗಂಟೆ ಹೊರಗಡೆ ಹೋಗಬಾರ್ದು, ಸಾಕಷ್ಟು ನೀರು ಕುಡಿಬೇಕು, ಹಗುರವಾದ ಬಟ್ಟೆ ಧರಿಸ್ಬೇಕು, ಮಕ್ಕಳು ಮತ್ತು ಹೊರಾಂಗಣದಲ್ಲಿ ಕೆಲಸ ಮಾಡೋ ಕಾರ್ಮಿಕರ ಬಗ್ಗೆ ವಿಶೇಷ ಕಾಳಜಿ ವಹಿಸ್ಬೇಕಂತ ನಾವು ತಿಳಿಸಿದ್ವಿ. ಇನ್ನೊಂದು ಹೊಸದಾಗಿ ಬಂದಿರೋದಂದರೆ ನಾವೀಗ ಹೀಟ್ ಸ್ಟ್ರೋಕ್ ಮ್ಯಾನೇಜ್ಮೆಂಟು ಅಂತ ಒಂದು ಏನಿದೆ, ಈಗ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ 2 ಬೆಡ್ ಇದಕ್ಕೆ ಕಾದಿರಿಸಬೇಕಾಗ್ತದೆ, ಇದಕ್ಕೆ ಸಂಬಂಧಪಟ್ಟ ಟ್ರೀಟ್ ಮಾಡೋಕ್ಕೆ. ಅದೇ ರೀತಿ ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲಿ 5 ಬೆಡ್ಗಳನ್ನ ರಿಸರ್ವ್ ಮಾಡಬೇಕಾಗ್ತದೆ. ಆಮೇಲೆ ಜಿಲ್ಲಾ ಆಸ್ಪತ್ರೆಯಲ್ಲಿ 10 ಬೆಡ್ಗಳು ಎಮರ್ಜೆನ್ಸಿ ಟ್ರೀಟ್ ಮಾಡೋಕ್ಕೆ ನಾವು ಅಲ್ಲಿ ಸುಸಜ್ಜಿತವಾದ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಮತ್ತು ಹೆಲ್ತ್ ಸ್ಟಾಫ್ಸ್ ಇರ್ಬೋದು, ಅದಕ್ಕೆ ನುರಿತ ತಜ್ಞ ಇರ್ಬೋದು, ಆ ಸ್ಟಾಫ್ಸು ನಾವು 24/7 ಸಿಗೋ ವ್ಯವಸ್ಥೆ ಮಾಡಿದ್ದೀವಿ. ಈಗ ಬೇಸಿಗೆಲ್ಲ ಗೊತ್ತಲ್ಲ ಸರ್, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸೇರಿದಂತೆ ಎಲ್ಲ ಹಂತದ ಸರ್ಕಾರಿ ಆರೋಗ್ಯ ಸಂಸ್ಥೆಗಳಲ್ಲಿ ಬೆಂಕಿ ನಂದಿಸುವ ಉಪಕರಣ ಲಭ್ಯತೆ ಹಾಗೂ ಕಾರ್ಯಶೀಲತೆ, ಎಲೆಕ್ಟ್ರಿಕ್ ಲೋಡ್ ಆಡಿಟ್ ನಡೆಸುವುದು ಹಾಗೂ ಅಗ್ನಿಶಮ ಮತ್ತು ತುರ್ತು ಸೇವೆಗಳ ಇಲಾಖೆಯಿಂದ ಮಾನ್ಯತೆ ಇರುವ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ಅವಶ್ಯಕವಾಗಿ ಎಲ್ಲ ಹೊಂದಬೇಕು ಹೆಲ್ತ್ ಫೆಸಿಲಿಟೀಸ್ಗಳು. ಹಾಗೂ ಆಂಬ್ಯುಲೆನ್ಸ್ ಇರುವ ಕಡೆ ಸುಸಜ್ಜಿತವಾಗಿ ಇಟ್ಕೊಳ್ಬೇಕು. ಈಗ ಎಮರ್ಜೆನ್ಸಿ ಬೇಕಾಗುತ್ತೆ, ಆಂಬ್ಯುಲೆನ್ಸ್ ಪ್ರತ್ಯೇಕವಾಗಿ ಇದಕ್ಕೊಂದು ಇಟ್ಕೋಬೇಕಾಗುತ್ತೆ. ಆರೋಗ್ಯ ಕೇಂದ್ರಗಳಿಗೆಲ್ಲ ಹೇಳಿದ್ವಿ, ಇಟ್ಕೊಂಡಿದ್ದಾರೆ. ಒಟ್ಟಿಗೆ ಜಿಲ್ಲಾ ಆಡಳಿತ ಮತ್ತು ಆರೋಗ್ಯ ಇಲಾಖೆ ಏನಿದೆ ಅವು ಸರ್ವಸನ್ನದ್ಧವಾಗಿದ್ದಾಗ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಎದುರಿಸಲಿಕ್ಕೆ ತಯಾರಿದ್ದೀರಿ. ಅಂತಿಮವಾಗಿ ಈ ತಾಪಮಾನ ಹೆಚ್ಚಳ ಆಗಿರತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಸಾಮಾನ್ಯ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್? ಒಂದು ಅವರ ಕೆಲಸದ ಟೈಮಿಂಗ್ಸ್ ಚೇಂಜ್ ಮಾಡ್ಕೊಳ್ತಕ್ಕಂಥದ್ದು, ನಮ್ಮ ಟೈಮಿಂಗ್ಸ್ ಅಲ್ದಲೆ ಅವರ ಬಟ್ಟೆ ಧರಿಸಿರ್ತಕ್ಕಂಥದ್ದು. ಅದರ ಜೊತೆಗೆ ಈ ಥರ ಬಿಸಿಲು ವಿನಾಕಾರಣ ಆ ಥರ ಕಂಡು ಬಂದರೆ ಅಂಥನ್ನು ಗುರುತಿಸೋದು, ಅವರಿಗೆ ಪ್ರಥಮ ಚಿಕಿತ್ಸೆ ಕಲಿತಕ್ಕಂಥದ್ದು. ಆರೋಗ್ಯ ಇಲಾಖೆ ಅಲ್ದಲೆ ಹವಾಮಾನ ಇಲಾಖೆ ಆಗಲಿ, ಜಿಲ್ಲಾಡಳಿತ ಆಗಲಿ, ಅಥವಾ ಆಕಾಶವಾಣಿ ತಮ್ಮ ಇದರಿಂದ ಹಿಂಗೆ ಬೇರೆ ಬೇರೆ ಯಾವುದು ವಿವಿಧ ಮಾಧ್ಯಮಗಳ ಮೂಲಕ ಏನೇನೋ ಮಾಹಿತಿ ಏನಿರುತ್ತೆ ಅದನ್ನು ತೆಗೆದುಕೊಂಡು ಅದನ್ನು ಪಾಲನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಸರ್, ತಾವು ನಮ್ಮ ಸಾಮಾನ್ಯ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರ್, ಇದು ತುಂಬ ಚಾಲೆಂಜಸ್ ಇದೆ ಇನ್ನೊಂದು ತಿಂಗಳು. ಸೊ ಹಾಗಾಗಿ ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗಬೇಕು. ಇಲ್ಲಿ ನಾವು ಒಬ್ಬರೇ ಸ್ವಾರ್ಥಿಗಳಾಗಂಗಿಲ್ಲ. ಸೊ ಅಕ್ಕಪಕ್ಕ ಎಸ್ಪೆಷಲಿ ಓನರ್ಸ್ಗಳಾಗಿರ್ಬೋದು ಅಥವಾ ಯಾರು ಕೆಲಸ ಮಾಡಿಸ್ಕೊಳ್ತೋಳಿರ್ಬೋದು, ಸೊ ಮಾನವೀಯತೆ ದೃಷ್ಟಿಯಿಂದ ಎಲ್ಲನೂ ನೋಡಬೇಕಾಗತ್ತೆ. ಸೊ ನಾವು ಇದನ್ನು ಸಪೋರ್ಟ್ ಮಾಡಿಕೊಂಡು ಇದರಲ್ಲಿ ಆರ್ಥಿಕವಾಗಿ ಹೊಣೆ ಬಿದ್ದೇ ಬೀಳುತ್ತೆ. ಸೊ ಬಿಸಿಲಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಪ್ರೊಡಕ್ಟಿವಿಟಿ ಕಮ್ಮಿ ಆಗುತ್ತೆ, ಫೈನಾನ್ಷಿಯಲ್ ಬರ್ಡನ್ಸ್ಗಳಾಗುತ್ತೆ. ಸೊ ಹಾಗಾಗಿ ಎಲ್ಲರೂ ಜೊತೆಗೆ ಹೋದ್ರೆ ಮಾತ್ರ ಆಗುತ್ತೆ. ಸೊ ಹಾಗಾಗಿ ಏನು ಅಂದರೆ ನಾನು ಆಗಲೇ ಹೇಳಿದೆ, ಇದು ಶಾರ್ಟ್ ಡ್ಯೂರೇಷನಲ್ಲಿ ಉಲ್ಬಣ ಆಗುತ್ತೆ. ಅಂದರೆ ಏನೂ ಆಗಲ್ಲ ಅಂತ ಹೇಳಿ ಲಾಸ್ಟಿಗೆ ಪ್ರಾಣಕ್ಕೆ ತುತ್ತಾಗುವಂತಹ ಸಂದರ್ಭ ಇದೆ. ಸೊ ಹಾಗಾಗಿ ಇದನ್ನು ತುಂಬ ಎಫರ್ಟ್ಫುಲ್ ಆಗಿರಬೇಕು. ಏನೇ ಕ್ವೈರಿ ಇತ್ತು, ಏನೇ ಸಮಸ್ಯೆ ಇತ್ತು ಅಂದರೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ತಾಲೂಕು ಹಾಸ್ಪಿಟ್ಲ್, ಜಿಲ್ಲಾ ಆಸ್ಪತ್ರೆಗೆ ರೆಡಿ ಇದ್ದಾರೆ. ಏನೇ ಡೌಟ್ ಇತ್ತು ಅಂದರೆ 102 ಸಹಾಯವಾಣಿ ಇದೆ, ಅದಕ್ಕೆ ಫೋನ್ ಮಾಡ್ಬೋದು. ತುಂಬ ಏನಾರ ಎಮರ್ಜೆನ್ಸಿ ಬೇಕು 108 ಆಂಬುಲೆನ್ಸ್ ಇದೆ. ಸೊ ಆ ಥರ ಮಾಡಿ ಹತ್ತಿರದ ಹಾಸ್ಪಿಟ್ಲಿಗೆ ಹೋಗಿ ಸಣ್ಣದಲ್ಲಿದ್ದಾಗಲೇ ಅದನ್ನು ನಾವು ಸೊಲ್ಯೂಷನ್ ಹುಡ್ಕೊಂಡ್ರೆ ನಾವು ಯಾವುದೇ ಒಂದು ಸಾವು ನೋವು ಆಗದಂಗೆ ನಾವು ಮಾಡ್ತಾ ಇದ್ದೀವಿ. ಆಗಲೇ ಹೇಳ್ದಂಗೆ ನಮ್ಮ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ತುಂಬ
ಆಕ್ಟಿವೇಟ್ ಆಗಿದೆ, ವಾರ್ ಟೈಪಲ್ಲೇ ಇದನ್ನು ನಾವು ಫೇಸ್ ಮಾಡಬೇಕು ಅಂತ ರೆಡಿ ಇದೆ. ಸೊ ಅದೇ ರೀತಿ ಇನ್ನೊಂದು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ ಸರ್, ಪ್ರತಿ ವರ್ಷ ಕೂತ್ಕೊಂಡು ಏನು ಮಾಡೋದು ಅನ್ನೋಕ್ಕಿಂತ ಸರ್ ನಾವು ಏನು ಮಾಡ್ತಿದ್ವಿ ಅಂತಲೂ ಯೋಚನೆ ಮಾಡಬೇಕು. ಗಿಡಗಳು ನೆಡ್ತಿಲ್ಲ, ಅದನ್ನು ಬೆಳೆಸ್ತಾ ಇಲ್ಲ, ಅದನ್ನು ಕ್ರಿಯಾ ಯೋಜನೆಗಳು ಮಾಡ್ತಿಲ್ಲ, ಕೆರೆಗಳನ್ನ ಸಾಯಿಸ್ತಾ ಇದ್ದೀವಿ, ಪ್ಲಾಸ್ಟಿಕ್ನ ಯಥೇಚ್ಛವಾಗಿ ಬಳಸ್ತಿದ್ದೀವಿ. ಪರಿಸರ ಹಾನಿಗೆ ನಾವು ಎಲ್ಲ ಥರ ಏನು ಮಾಡ್ಬೋದೋ ಮಾಡ್ತಾ ಇದ್ದೀವಿ, ಉಳಿಯುವಾಗ ಯಾರೂ ಮಾಡ್ತಾ ಇಲ್ಲ. ಸೊ ಬಿಸಿ ಅಂತ ಹೇಳಿ AC ಹಾಕ್ಸ್ಕೊಳ್ಳೋಕ್ಕಿಂತ ನಾವು ಸುತ್ತಮುತ್ತ ಗಿಡಗಳು ನೆಡಬೇಕು, ಗಿಡಗಳ ನೆತ್ತಿಗೆ ಪೋಷಣೆ ಮಾಡಬೇಕು. ಇದು ನಮ್ಮ ಮೇನ್ ಅಜೆಂಡಾ ಆಗಿರಬೇಕು ಸರ್. ಅವಾಗಲೇ ಮಾತ್ರ ಇದು ಸಾಧ್ಯ. ಯಾಕೆಂದರೆ ಇದು ಒಂದು ವರ್ಷದ ಕಥೆ ಇಲ್ಲ, ಇವತ್ತು ಬಂತು ನಾಳೆ ಬರಲ್ಲ ಅಂತಲ್ಲ. ಡೆಫಿನೆಟ್ಲಿ ಪ್ರತಿ ವರ್ಷವೂ ಇದೇ ರೀತಿ ಅತಿ ಹೆಚ್ಚು ಬಿಸಿಲುಗಳು ಬರ್ತಾ ಹೋಗುತ್ತೆ. ನಾವು ಫೇಸ್ ಮಾಡೋಕ್ಕೆ ರೆಡಿ ಆಗಬೇಕು. ಸೊ ಹಾಗಾಗಿ ಎಲ್ಲ ಸಮೂಹ ಸೇರ್ಕೊಂಡು ಮಾಡಿದ್ರೆ ಮಾತ್ರ ನಾವು ಇದಕ್ಕೆ ಸೊಲ್ಯೂಷನ್ ಹುಡುಕೋಕ್ಕಾಗತ್ತೆ ಸರ್. ಸರ್, ಬಿಸಿಲಿನ ತಾಪಮಾನ ಹೆಚ್ಚಳ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಬಿಸಿಲಿನ ತಾಪಮಾನದಿಂದ ಯಾವುದೇ ಆರೋಗ್ಯದ ಸಮಸ್ಯೆ ಕಂಡುಬಂದರೆ ತಕ್ಷಣ ಏನು ಮಾಡಬೇಕು? ತಕ್ಷಣ ಈಗ ನಾವು ಹತ್ತಿರವಾದ ನಮ್ಮ ಆರೋಗ್ಯ ಕೇಂದ್ರಗಳಲ್ಲಿ ಭೇಟಿ ನೀಡಬೇಕು. ಆಯಿತಾ? ಇಂಪಾರ್ಟೆಂಟು ಅಲ್ಲಿ ಅವಿ ದ್ರಾವಣ ಇರ್ತದೆ, ಜೊತೆಗೆ ORS ಪ್ಯಾಕೆಟ್ಗಳಿರ್ತದೆ. ಅವ್ರಿಗೆ ಫಾರ್ ಈ ಸ್ಟ್ರೋಕ್ ಇರ್ಬೋದು, ಈ ಎಕ್ಸಾಸ್ಟ್ ಇರ್ಬೋದು, ಆ ಸಂಬಂಧಪಟ್ಟಂಗೆ ಚಿಕಿತ್ಸೆ ನೀಡ್ತಾರೆ. ತಕ್ಷಣ ಅವರು ಆರೋಗ್ಯ ಕೇಂದ್ರಗಳನ್ನು ಸಂಪರ್ಕ ಮಾಡಿದ್ರೆ ತುಂಬಾ ಒಳ್ಳೆ ಸನಿಹದಲ್ಲಿ ಯಾರು ವೈದ್ಯರು ಇರ್ತಾರೋ ಹೋಗಿ ಅವ್ರ ಹತ್ರ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆದಂತ ಹೆಚ್ಚು ಸೂಕ್ತ. ಒಳ್ಳೆಯದು ಸರ್. ಈ ಒಂದು ಸಂದರ್ಭದಲ್ಲಿ ಈ ಬಿಸಿಲಿನ ತಾಪಮಾನದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕಾಳಜಿಯನ್ನು ವಹಿಸಬೇಕು, ಬಿಸಿಲಿನ ತಾಪಮಾನ ಹೆಚ್ಚಳ ಆಗಿ ಆರೋಗ್ಯದಲ್ಲಿ ಏರುಪೇರು ಉಂಟಾದಾಗ ಏನು ಮಾಡಬೇಕು, ಈ ಒಂದು ಬಿಸಿಲನ್ನು ಎದುರಿಸುವ ನಿಟ್ಟಿನಲ್ಲಿ ನಾವು ಹೇಗೆ ಸನ್ನದ್ಧರಾಗಿರಬೇಕು, ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು ಅನ್ನುವಂಥ ವಿಚಾರಗಳನ್ನು ಆರೋಗ್ಯ ಇಲಾಖೆಯಿಂದ ಬಂದು ತಾವು 3 ವೈದ್ಯರುಗಳು ಕೂಡ ನಮ್ಮ ಕೇಳುಗರಿಗೆ ವಿವರವಾದಂಥ ಮಾಹಿತಿಯನ್ನು ಮಾಡಿಕೊಟ್ರಿ. ತಮ್ಮ 3 ಜನರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ ಸರ್. ಆಕಾಶವಾಣಿಗೆ ವಿಶೇಷವಾಗಿ ನಾವು ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀವಿ. ಯಾವುದೇ ಒಂದು ಆರೋಗ್ಯದಲ್ಲಿ ಏರುಪೇರು, ಯಾವುದೇ ಒಂದು ವ್ಯತ್ಯಾಸ ಅದನ್ನು ಮುಂಚೂಣಿಯಲ್ಲಿ ನಿಂತು ನಮ್ಮ ಎಲ್ಲ ಸಾರ್ವಜನಿಕರಿಗೆ ಈ ಥರ ಒಂದು ಮಾಹಿತಿ ಕೊಡೆಯಲ್ಲಿ ಮುನ್ನುಡಿ ಬರಿತೀರಾ. ಸೊ ಹಾಗಾಗಿ ನಿಮಗೂ ಮತ್ತು ನಿಮ್ಮೆಲ್ಲ ಟೀಮ್ಗೂ ಹೃತ್ಪೂರ್ವಕ ಒಂದು ಅಭಿನಂದನೆಗಳನ್ನ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ತಮಗೂ ಕೂಡ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಜನತರಂಗ ಕಾರ್ಯಕ್ರಮದಲ್ಲಿ ಬಿಸಿಲಿನ ತಾಪಮಾನದಲ್ಲಿ ಆರೋಗ್ಯದ ಕಾಳಜಿ ಕುರಿತು ಹಾಸನದ ಆರೋಗ್ಯ ಇಲಾಖೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ GS ನಾಗಪ್ಪ, ಜಿಲ್ಲಾ ಜಾರಿ ಅಧಿಕಾರಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹಾಗೂ ಕಾರ್ಲಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಧಿಕಾರಿ ಡಾಕ್ಟರ್ HJ ತೇಜಸ್ವಿ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮಕ್ಕೆ ಸಹಕಾರ ನಾಜಿಮಾ ಬಾನು. ಜನತರಂಗ 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 ಇದುವರೆಗೆ ಪ್ರಸಾರವಾಯಿತು